ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 127ನೇ ಭಾಗ. 126ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 16ನೇ ಸರ್ಗದ 5ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಒಬ್ಬ ಪಾಳೆಗಾರ ಅವನು ವೇದಗಳನ್ನು ಅಪ್ರಮಾಣ ಅಂತ ಆಕ್ಷೇಪಿಸಿದ. ವೇದಗಳು ಅಪ್ರಮಾಣ ಅಲ್ಲ, ಅದರಿಂದ ಸಿಗಬೇಕಾದಂಥ ಫಲ ಎಲ್ಲವೂ ಕೂಡ ಅಧಿಕಾರ ಇದ್ದವರಿಗೆ ಸಿಕ್ಕೇ ಸಿಗ್ತದೆ ಅಂತ ಆಚಾರ್ಯರು ಅಂದರು. ಅಧಿಕಾರ ಇದ್ದಂಥ ವ್ಯಕ್ತಿ ಎಲ್ಲಿದ್ದಾನೆ? ಅದೇನೋ ಸುಮ್ಮನೆ ವ್ಯರ್ಥವಾದ ಮಾತು ಅಂತ ಆತ ಆಕ್ಷೇಪಿಸಿದ. ಅದಕ್ಕೆ ಆಚಾರ್ಯರು ಆ ಆಕ್ಷೇಪವನ್ನು ಸಹಿಸಲಿಕ್ಕಾಗದೆ ಕೈಯಲ್ಲಿ ಆ ಬೀಜಗಳನ್ನು ತಗೊಂಡು, ಹೆಸರು ಕಾಳುಗಳನ್ನು ತಗೊಂಡು ಯಾ ಔಷಧಿ ಪೂರ್ವಜಾತಾಹ ಅನ್ನುವ ಮಂತ್ರವನ್ನು ಅಂದು ಅದರ ಮೂಲಕ ಮೊಳಕೆ ಎಲೆ ಎಲ್ಲ ಬರೆಸಿ ಆ ವೇದಗಳ ಪ್ರಾಮಾಣ್ಯವನ್ನು ಸಾಬೀತುಪಡಿಸಿದರು. ಅಲ್ಲಿಗೆ 16ನೇ ಸರ್ಗದ 5ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಮುಂದೆ ಕೆಲವು ಲೀಲೆಗಳನ್ನು ಇಲ್ಲಿ ಹೇಳ್ತಾರೆ. ಒಂದು ಬಾರಿ ಅವರು ರಾತ್ರಿ ಕಾಲದಲ್ಲಿ ಪ್ರವಚನ ಮಾಡ್ತಾ ಕೂತಿದ್ರಂತೆ. ಅದು ಸಾಯಂಕಾಲನೂ ಅಲ್ಲ, ಸ್ವಲ್ಪ ಕತ್ತಲೇ ಆಗಿದ್ದಿರಬೇಕು. ದೀಪ ಹಚ್ಚಿದ್ರು, ಆದರೆ ದೀಪ ಆರಿ ಹೋಯ್ತು ಅಂತ, ಆಕಸ್ಮಿಕವಾಗಿ ದೀಪ ಆರಿ ಹೋಯ್ತು. ಆಗ ಆ ಶಿಷ್ಯರು ದೀಪ ತರಬೇಕು ಅಂತ ಹೊರಟಿರಬೇಕು. ಅದ್ರ ಬಗ್ಗೆ ಇಲ್ಲೇನು ಮಾಹಿತಿ ಕಾಣಿಸೋದಿಲ್ಲ. ಆಚಾರ್ಯರು ಅದೆಲ್ಲಿ ಮತ್ತೆ ದೀಪ ವ್ಯವಸ್ಥೆ ಮಾಡ್ತೀರಿ, ವಿಳಂಬ ಯಾಕೆ ಮಾಡ್ಕೋತೀರಿ ಅಂತ ಹೇಳಿ ತಾವು ಕೂತಿದ್ರಲ್ಲ, ಈ ಥರ ಸ್ವಸ್ತಿಕಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಏನು ಕೂತಿರ್ತಾರಲ್ಲ ಪ್ರವಚನ ಮಾಡೋರು, ತಮ್ಮ ಕಾಲು ಬೆರಳನ್ನು ಮುಂದೆ ಚಾಚಿದರೆ ಆ ಹೆಬ್ಬೆರಳಿನಿಂದ ನಿಜಾಂಧ್ರೇಹೇ ಅಂಗುಷ್ಟ ಸ್ಫುಟ ನಖರ ಅಂತ ರೋಚಿಷೇವ, ಆ ಹೆಬ್ಬೆರಳಿನಿಂದ ಅಷ್ಟು ಬೆಳಕು ಹೊರಗೆ ಹೊಂಬಿತ್ತು. ಆ ಬೆಳಕಿನಲ್ಲೇ ಆ ಶಿಷ್ಯರೆಲ್ಲರೂ ತಮ್ಮ ಪುಸ್ತಕ ನೋಡ್ಲಿಕ್ಕೆ ಸಮರ್ಥರಾದರು. ಹೀಗೊಂದು ಮಹಿಮೆಯನ್ನು ತೋರಿಸಿದರು. ಮತ್ತೊಂದು ಕಡೆ ಅವ್ರದ್ದು ಚರಿತ್ರೆಯ ವರ್ಣನೆ ಮಾಡ್ತಾರೆ. ಇದು ಇವತ್ತಿನ ಈ ಚಿಕ್ಕಮಗಳೂರು ಜಿಲ್ಲೆ ಕಳಸ ಅಂತೊಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ನಡೆದಂಥ ಒಂದು ಸಂಗತಿ. ಅಲ್ಲಿ ಆಚಾರ್ಯರು ಸಂಚಾರ ಮಾಡ್ತಿದ್ದಾಗ ಕೆಲವು ಜನರನ್ನು ನೋಡಿದರು. ಒಂದು ಬಂಡೆಕಲ್ಲನ್ನು ಸಾವಿರಾರು ಜನ ನುಗ್ಗಿಸ್ಕೊಂಡು ಬರ್ತಾ ಇದ್ರು. ದಶಶತ ಮುಂಬಿಹಿ ಅಂತ ಹೇಳ್ತಾರೆ. 10 100 110 ಸಾವಿರಾರು ಜನ, ನೂರಾರು ಜನ ಅದನ್ನು ಉಳಿಸ್ಕೊಂಡು ಬರ್ತಾ ಇದ್ರು ಯಾವುದೋ ಒಂದು ಪ್ರದೇಶದಿಂದ. ಅದು ಯಾಕೆ ತೊಗೊಂಡು ಬರ್ತಿದ್ರು ಅಂದರೆ, ಅಲ್ಲಿ ಒಂದು ಕಡೆ ಆ ನದಿ ಮೇಲಿಂದ ಜಲಪಾತದ ರೂಪದಲ್ಲಿ, ಬಹಳ ದೊಡ್ಡ ಜಲಪಾತ ಏನಿರ್ಲಿಕ್ಕಿಲ್ಲ, ಆದರೂ ಒಂದು ಸಣ್ಣ ಜಲಪಾತದ ರೂಪದಲ್ಲಿ ಬೀಳ್ತಿತ್ತು. ಆ ಬಿದ್ದ ನೀರು ಪ್ರಾಯ ಜನರ ಸಂಚಾರಕ್ಕೆ, ಜನರ ವಸತಿ ಪ್ರದೇಶಕ್ಕೆ, ಆ ನೀರಿನ ಬಿದ್ದ ನೀರು ಈ ಕಡೆ ಬಂದು ಅವ್ರಿಗೆ ಸ್ವಲ್ಪ ತೊಂದರೆ ಕೊಡ್ತಿತ್ತು. ಅಲ್ಲಿ ದೊಡ್ಡ ಬಂಡೆಕಲ್ಲು ಏನಾದರೂ ಇಟ್ಬಿಟ್ರೆ ಆ ಬಂಡೆಕಲ್ಲು ಆ ನೀರಿನ ತಡೆದು ಆ ನೀರಿನ ಗತಿಯನ್ನು ಬೇರೆ ಕಡೆ ಬದಲಾಯಿಸಿ ಜನರಿಗೆ ತೊಂದರೆ ಆಗದೇ ಇರುವಂತೆ ಮಾಡ್ತದೆ ಅಂತ ಅವ್ರಿಗೊಂದು ಆಲೋಚನೆ ಬಂತು. ಅದಕ್ಕೆ ಅಷ್ಟು ದೊಡ್ಡ ಬಂಡೆಕಲ್ಲು ಬೇಕಲ್ಲ, ಅದನ್ನು ಸ್ವಲ್ಪ ಉರುಳಿಸ್ಕೊಂಡು ಬಂದರು. ಆದರೆ ಮುಂದೆ ಅದನ್ನು ತರೋದಾಗಲಿಲ್ಲ ಅವರಿಗೆ. ಅಲ್ಲೇ ನಿಲ್ಲಿಸಿಬಿಟ್ಟಿದ್ರು. ಈ ಆಚಾರ್ಯರು ಅವ್ರನ್ನ ಕೇಳಿದರು, ಬಿಟ್ಟಿದ್ರಲ್ಲ, ಯಾಕೆ ಬಿಟ್ಟಿದ್ದೀರಿ? ಏನೋ ನಿಮ್ಮ ಕೆಲಸ ನೋಡಿದರೆ ನೂರಾರು ಜನರಿಗೆ ಉಪಕಾರ ಆಗುವಂಥ ಒಂದು ಕೆಲಸ ಮಾಡುವಂತೆ ಕಾಣಿಸ್ತಿದ್ದೀರಿ, ಆದರೆ ಇದನ್ನ ಮಾತ್ರ ಇಲ್ಲೇ ಬಿಟ್ಟಿದ್ದೀರಲ್ಲ, ಯಾಕೆ? ಪೂರ್ಣ ಮುಗಿಸಲಿಲ್ಲ ಯಾಕೆ ಅಂತ ಕೇಳಿದರು. ಆಗ ಅವ್ರು ಹೇಳಿದ್ರು, ಹೌದ್ರಿ, ನಮ್ದೇನೋ ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಿದ್ದೀವಿ, ಆದರೆ ಇದನ್ನು ತೊಗೊಂಡು ಹೋಗೋದು ಹೇಗೆ? ಇನ್ನು ಮುಂದೆ ನಮ್ಗೆ ಉಳಿಸ್ಕೊಂಡು ಹೋಗೋದಾಗಲಿಲ್ಲ. ಯತಿವರರೇ, ಮನುಷ್ಯರಿಗೆ ಈ ಕೆಲಸ ಆಗ್ಬೋದಾ? ಆದೀತಾ? ಭೀಮಸೇನ ಒಂದು ವೇಳೆ ಇದ್ದರೆ ಕೆಲಸ ಮಾಡ್ತಿದ್ನೋ ಇಲ್ವೋ ಅಂದರು. ಆಗ ಆಚಾರ್ಯರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ಮಾಡಿದ್ರು? ನಿನ್ನೇತಾಂ ಗಿರಿಮಿವ ವಾನರೀ ಕೃತಾತ್ಮ. ಈ ಹಿಂದೆ ಆ ಹನುಮಂತನ ರೂಪದಲ್ಲಿ ಆ ವಾಯುದೇವ ಒಂದು ಕೈಯಿಂದ ಅನಾಯಾಸವಾಗಿ ಸಂಜೀವನ ಪರ್ವತ ಹೊತ್ಕೊಂಡು ಬಂದಿದ್ದಲ್ಲ, ಗಂಧಮಾದನ ಪರ್ವತದ ಒಂದು ಭಾಗವನ್ನು. ಅದರಂತೆ ಲೀಲಾವತ್ ಕರಕಮಲೇನ ಸೋಮಲೇನ ತನ್ನ ಕೈಯಿಂದನೇ ಆ ಇಡೀ ಬಂಡೆಕಲ್ಲನ್ನು ಎತ್ತಿದರು. ಸಾವಿರಾರು ಜನರಿಗೆ ಎತ್ತಲಿಕ್ಕೆ ಸಾಧ್ಯ ಆಗದಿರೋ ಬಂಡೆಕಲ್ಲನ್ನು ಎತ್ತಿ ಎಲ್ಲಿ ಇಡಬೇಕು ಹೇಳ್ರಿ ಅಂದರು. ಜನ ತೋರಿಸಿದ್ರು. ತತ್ರಾಪಿ ನ್ಯಜಿತ ತಯಾಸ್ಯ ಸೂಚ್ಯತೇನಂ ತತ್ತುಂಗಾಂ ನನು ನಿಕಷಾಧುನ ಆಪಿ ಕರ್ಮ. ಮುಂದೆ ಏನಾಯ್ತು ಅಂತಂದ್ರೆ, ತುಂಗಭದ್ರಾ ನದಿ ತೀರ ಅದು ಚಿಕ್ಕಮಗಳೂರಿನ ಪ್ರದೇಶದಲ್ಲಿರುವಂಥ
ಜಾಗ ಅದು. ಆ ಜಾಗದಲ್ಲಿ ಆ ತುಂಗಭದ್ರಾ ನದಿ ಹರಿಯುವಂಥ ಪ್ರದೇಶದಲ್ಲಿ ಇವತ್ತಿಗೂ ಅದು ಕಾಣಿಸ್ತದೆ. ಕಳಸ ಅಂತ ಒಂದು ಪ್ರದೇಶ, ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಮಧ್ವಾಚಾರ್ಯ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅದು ಆಚಾರ್ಯ ಕಾಲಕ್ಕೆ ಆವಾಗಲೇ ಯಾರು ಕೆತ್ತಿಲ್ಲದೆ ಇರ್ಬೋದು, ಆಮೇಲೆ ಕೆತ್ತಿದ್ದಿರ್ಬೇಕು. ಅಂತೂ ನಾರಾಯಣ ಪಂಡಿತರು ಅದನ್ನು ಉಲ್ಲೇಖ ಮಾಡ್ತಾರೆ. ಇಯಂ ಶಿಲಾ ಪುರಾ ಕೈಶ್ಚನ ಯತಿಭಿಹಿ ಆನೀತ ಅಂತ ಅಲ್ಲಿ ಬರೆದಿದ್ದಾರೆ. ಬರೆದದ್ದು ಅಲ್ಲಿ ಇವತ್ತು ಕೂಡ ಸರಿಯಾಗಿ ಕಾಣಿಸ್ತದೆ. ಈಗ ನಾನು ಓದಿದ ವಾಕ್ಯ ಅಲ್ಲಿರೋ ಎಕ್ಸಾಕ್ಟ್ ವಾಕ್ಯ ಅಲ್ಲ, ಆದರೆ ಮಧ್ವಾಚಾರ್ಯ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಇದು ಅಲ್ಲಿರೋ ಒಕ್ಕಣಿಕೆ. ಮತ್ತೆ ಆ ವಾಕ್ಯದ ಪಕ್ಕದಲ್ಲಿ ಒಂದು ರೇಖೆ, ಒಂದು ಮನುಷ್ಯನ ರೇಖೆ, ಮಧ್ವರ ಒಂದು ಪ್ರತಿಕೃತಿ, ಅದು ಕೂಡ ಅಲ್ಲಿ ಇವತ್ತು ಇದೆ. ಅದು ನೋಡಬಹುದು. ಇನ್ನು ಯಾರು ಹೆಚ್ಚು ಉತ್ಸಾಹ ಇದ್ದವರು ಇದನ್ನ ಯೂಟ್ಯೂಬ್ನಲ್ಲಿ ಇದರದೆಲ್ಲ ವಿಸ್ತೃತವಾದ ಚಿತ್ರೀಕರಣವೇ ಆಗಿದೆ, ಅದನ್ನು ನೋಡ್ಬೋದು. ಆದರೆ ನಾನು ಆ ಪ್ರದೇಶಕ್ಕೆ ಹೋಗಿಲ್ಲ, ಆದರೂ ಹೋಗಿ ಬಂದವರು ಹೇಳ್ತಾರೆ ಆವತ್ತೀಗ 700-800 ವರ್ಷಕ್ಕೂ ಈಗೂ ಸ್ವಲ್ಪ ಅಲ್ಲಿ ಭೌಗೋಳಿಕ ಬದಲಾವಣೆ ಆಗಿದ್ದಿರ್ಬೇಕು. ಆಗ ಕಲ್ಲು ಆಚಾರ್ಯ ಎಲ್ಲಿ ಇಟ್ಟಿದ್ರೋ ಆ ಕಲ್ಲು ಅಲ್ಲೇ ಇದೆ, ಆದರೆ ನದಿ ಮಾತ್ರ ಆ ಕಡೆ ಈ ಕಡೆ ಸ್ವಲ್ಪ ಪಾತ್ರವನ್ನು ಸ್ವಲ್ಪ ಬದಲಾಯಿಸಿ ಇವತ್ತು ನದಿ ಮಧ್ಯದಲ್ಲಿದೆ ಅಂತ. ಆಯಿತು, ಅದು ತುಂಗಾ ನದಿಯೋ ಭದ್ರಾ ನದಿಯೋ, ಅದನ್ನು ಭದ್ರಾ ನದಿ ಅಂತ ಹೇಳ್ತಾರೆ. ಭದ್ರಾ ನದಿ ಅಂತ ಅದನ್ನು ಹೇಳಬೇಕು, ಯಾಕಂದರೆ ಆ ಕಡೆಯಿಂದ ಭದ್ರಾ ನದಿ ಹರಿದು ಬರ್ತದೆ. ಮತ್ತೊಂದು ಕಡೆ ತುಂಗಾ ನದಿ ಹರಿತದೆ. ಮುಂದೆ ಅವೆರಡು ಸೇರಿ ಒಂದು ಕಡೆ ಸಂಗಮ ಹೊಂದಿ ತುಂಗಭದ್ರಾ ನದಿ ಕರ್ಸ್ಕೊತದೆ. ಅಲ್ಲಿರೋದು ಭದ್ರಾ ನದಿ. ತತ್ ತುಂಗಾಂ ನನು ನಿಕಷಾಧನಾಪಿ ಕರ್ಮ ಅಂತ ತುಂಗಾ ಅಂತ ಯಾಕೆ ಬರೆದ್ರು? ಭದ್ರಾ ಅಂತ ಹೇಳಬೇಕಾಗಿತ್ತಲ್ಲ ಅಂತ ಸುಮ್ಮನೆ ಒಂದು ಪ್ರಶ್ನೆ. ಹಾಗಲ್ಲ, ಅಲ್ಲಿ ತುಂಗಾ ಅಂತಂದ್ರೆ ತುಂಗಾ ಅನ್ನೋದು ನದಿಯನ್ನು ಹೇಳಿದ್ದಲ್ಲ, ಎತ್ತರವಾದದ್ದು, ಬಹಳ ವೇಗವಾಗಿ ಎತ್ತರ ಪ್ರದೇಶದಿಂದ ಜಲಪಾತದ ರೂಪದಲ್ಲಿ ಹರಿದು ಬರುವಂಥ ಭದ್ರಾ ನದಿ. ಹೆಸರು ಭದ್ರಾ ಅಂತೇಳಿ, ಅದಕ್ಕೆ ತುಂಗಾ ಅಂತ ಹೆಸರಷ್ಟೇ. ತುಂಗಾ ಅಂತ ವಿಶೇಷಣ ಕೊಟ್ಟರಷ್ಟೇ ಹೊರತದ ಹೆಸರಲ್ಲ ಅಂತ. ಹೀಗೊಂದು ಸಮಾಧಾನ ಹೇಳ್ಬೋದು. ಮತ್ತೊಂದು ಸಮಾಧಾನ ಏನು ಹೇಳ್ಬೋದು ಅಂತಂದ್ರೆ, ಮುಂದೆ ಹೋದ ಮೇಲೆ ಸಂಗಮ ಹೊಂದಿದ ಮೇಲೆ ತುಂಗಾನೂ ಹೌದು ಭದ್ರಾನೂ ಹೌದು. ಈಗ ನಮಗೆ ಗಂಗಾ ನದಿ, ಉತ್ತರ ಪ್ರದೇಶದಲ್ಲಿ ಹರಿಯುವಂಥ ಗಂಗಾ ನದಿ ಒಂದೇ. ಆದರೆ ಬದರಿಯಲ್ಲಿ ಹೋದರೆ ಗಂಗಾ ನದಿ ಇಲ್ಲ, ಅಲ್ಲಿರೋದು ಒಂದು ಕವಲು, ಮತ್ತೆ ಅಲಕನಂದ ಅಂತ ಅಲ್ಲಿರೋ ಕವಲು, ಮತ್ತೊಂದು ಕಡೆ ನಂದಾಕಿನಿ, ಮತ್ತೊಂದು ಕಡೆ ಭಾಗೀರಥಿ, ಮತ್ತೊಂದು ಕಡೆ ಮಂದಾಕಿನಿ, ಇನ್ನೊಂದು ಕಡೆ ಮತ್ತೊಂದು ಯಾವುದೋ ಕವಲು. ಈಗ 6-7 ಕವಲುಗಳೆಲ್ಲ ಒಟ್ಟು ಸೇರಿ ಮುಂದೆ ಋಷಿಕೇಶ ಹರಿದ್ವಾರಕ್ಕೆ ಬರುವ ಈಗ ಗಂಗಾ. ಆದರೆ ಬದರಿಗೆ ಹೋಗಿದ್ವಿ, ಅಲ್ಲೇ ಗಂಗಾ ನದಿ ಸ್ನಾನ ಮಾಡಿ ಬಂದ್ವಿ ಅಂತೀವಲ್ಲ, ವಸ್ತುತಃ ಅಲ್ಲಿ ಗಂಗಾ ಇಲ್ಲ, ಅಲ್ಲಿರೋದು ಅಲಕನಂದ. ಹೀಗೆ ಮುಂದೆ ಹೇಗೂ ಗಂಗಾ ನದಿನೇ ಆದ್ದರಿಂದ ಅದರ ಒಂದು ಶಾಖೆಯನ್ನು ಕೂಡ ಗಂಗಾ ಅಂತ ನಾವು ಸಾಮಾನ್ಯ ವ್ಯವಹಾರ ಮಾಡಿಬಿಡ್ತೇವೆ. ಹೀಗೆ ಇಲ್ಲೂ ಕೂಡ ಮುಂದೆ ಹೋದ್ಮೇಲೆ ತುಂಗಾನೇ ಭದ್ರಾನೇ ತುಂಗ. ಇಲ್ಲಿರೋದು ಭದ್ರಾ ಆದರೂ ಕೂಡ ಈ ಕಳಸ ಪ್ರದೇಶದಲ್ಲಿ ಅದನ್ನು ತುಂಗಾ ಅಂತಲ್ಲಿ ತಪ್ಪೇನಿಲ್ಲ. ಹೀಗೆ 1000 ಜನರಿಗೆ ಎತ್ತಲಿಕ್ಕಾಗದಿರುವಂಥ ಒಂದು ಬೃಹತ್ ಪ್ರಮಾಣದ ಬಂಡೆಕಲ್ಲನ್ನು ಅವರು ಒಬ್ಬರೇ ಎತ್ತಿ ಆ ಜನರಿಗೆ ಉಪಕಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ತಂದಿಟ್ಟರು, ಉಪಕಾರ ಮಾಡುವ ಉದ್ದೇಶದಿಂದ. ಇದು ಒಂದು ಲೀಲೆ. ಮುಂದಿಂದು 10ನೇ ಶ್ಲೋಕ. ಇದು ಕಣ್ವ ತೀರ್ಥದಲ್ಲಿ, ಮಂಗಳೂರು ಜಿಲ್ಲಾ ಏನಿದೆ, ಉಡುಪಿಯಿಂದ ಸ್ವಲ್ಪ ದೂರ ಇದು, ಈ ಕೇರಳದ ಸರಹದ್ದಿನಲ್ಲಿರುವಂಥ ಪ್ರದೇಶ ಇದು. ಅಲ್ಲಿ ಕಣ್ವ ತೀರ್ಥ ಅಂತೇಳಿ ವಿಜಯಧ್ವಜ ಸ್ವಾಮಿಗಳು ಬೃಂದಾವನ ಇದೆ. ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು ಪೇಜಾವರ ಸ್ವಾಮಿ ಮಠದ ಯತಿಗಳವರು, ಹಿಂದಿನವರು. ಅಲ್ಲಿ ಸಮೀಪದಲ್ಲಿ ಸಮುದ್ರವೂ ಕೂಡ ಇದೆ, ಸರೋವರವೂ ಕೂಡ ಇದೆ. ಅಲ್ಲಿ ಒಂದು ಬಾರಿ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ. ಸಂಘಾತೈರಧಿಕತನೈರಲಂಕೃತಾಧ್ವಾ ಶಿಷ್ಯಾಣಾಂ ಯತ ಮನಸಾ ಮುತೇತರೇಷಾಂ ಯತ್ರಾಮಾ ವಸತಿ ತಿಥಾ ವಿನೇನ ಚಂದ್ರಃ ತತ್ರಾಸೌ ಸಕಲಮತಸ್ಸಾರ ಸಿಂಧುಂ. ಇವರು ಆಚಾರ್ಯರು ಸಮುದ್ರದ ತೀರಕ್ಕೆ ಬಂದರು. ಅನೇಕ ಜನ ಗೃಹಸ್ಥ ಶಿಷ್ಯರಿದ್ರು, ಎಷ್ಟೋ ಜನ ಯತಿಗಳಾದಂಥ ಶಿಷ್ಯರಿದ್ರು. ಅಮಾ ವಸತಿ ಇನೇನ ಚಂದ್ರ, ಅಮಾವಸ್ಯ ಅಥವಾ ಅಮಾವಾಸ್ಯ ಅಂತಾರಲ್ಲ, ಯಾಕೆ ಹಾಗಂತಾರೆ ಅನ್ನೋದನ್ನು ಇಲ್ಲಿ ತಿಳ್ಕೊಂಡ್ಬಿಡ್ಬೋದು ನಾವು. ಆ ಅಮಾವಾಸ್ಯ ದಿವಸ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಒಟ್ಟಿಗೆ ಉದಯಿಸಿಬಿಡ್ತಾರೆ. ಒಟ್ಟಿಗೆ ಉದಯಿಸೋದ್ರಿಂದ ಆ ಚಂದ್ರ ನಮಗೆ ಪ್ರತ್ಯೇಕವಾಗಿ ಕಾಣಿಸೋದಿಲ್ಲ. ಸೂರ್ಯನ ಪ್ರಖರವಾದ ಪ್ರಕಾಶದಲ್ಲಿ ಚಂದ್ರ ಕಾಣಿಸೋದೇ ಇಲ್ಲ. ಉಳಿದ ಸಂದರ್ಭದಲ್ಲಿ ಚಂದ್ರ ಉದಯಿಸುವ ಸಮಯ ಬೇರೆ, ಸೂರ್ಯ ಉದಯಿಸುವ ಸಮಯ ಬೇರೆ. ಚಂದ್ರ ಸಾಯಂಕಾಲ ಯಾವಾಗ ಉದಯಿಸ್ತಾನೆ, ಅದು ಸಾಯಂಕಾಲ ಇದ್ದು
ಈ ಶುಕ್ಲ ಪಕ್ಷದಲ್ಲಿ ಸಾಯಂಕಾಲ ಹೊತ್ತು ಉದಯಿಸ್ತಿರ್ತಾರೆ. ಶುಕ್ಲ ಪಕ್ಷ ಮುಗಿದ ಮೇಲೆ ಮತ್ತೆ ಕೃಷ್ಣ ಪಕ್ಷದ ಅಮಾವಾಸ್ಯೆ ಪ್ರತಿಪತ್ತು ದ್ವಿತೀಯ ತೃತೀಯ ಅದರಲ್ಲೆಲ್ಲ ಉದಯಿಸುವ ಸಮಯ ವಿಳಂಬ ಆಗ್ತಾ ಹೋಗ್ತದೆ ರಾತ್ರಿ. ಅದು ವಿಳಂಬ ಆಗಿ ಅಮಾವಾಸ್ಯೆ ಬಂದಾಗ ಸೂರ್ಯ ಚಂದ್ರ ಇಬ್ಬರು ಒಟ್ಟಿಗೆ ಉದಯಿಸಿಬಿಡ್ತಾರೆ. ಹೀಗಾಗೋದ್ರಿಂದ ಚಂದ್ರ ಕಾಣಿಸೋದೇ ಇಲ್ಲ. ಅದಕ್ಕೆ ಅಮಾವಸ್ಯ ಅಥವಾ ಅಮಾವಾಸ್ಯ ಅಂತ. ಅಮ ಅಂದ್ರೆ ಜೊತೆಗೆ ಅಂತ ಅರ್ಥ. ಜೊತೆಗೆ ಇಬ್ರು ವಾಸ ಮಾಡೋದು. ಅಲ್ಲಿ ಸೂರ್ಯಚಂದ್ರನ ಉಲ್ಲೇಖ ಇಲ್ಲ ಆ ಶಬ್ದದೊಳಗೆ. ಆದ್ರೆ ಅಮಾವಾಸ್ಯ ಅಥವಾ ಅಮಾವಾಸ್ಯ ಅಂದ್ರೆ ಇಬ್ರು ಒಟ್ಟಿಗೆ ಉದಯಿಸುವ ವಾಸಿಸುವ ದಿನ ಅಂತ ಅರ್ಥ. ಅಲ್ಲಿ ಗ್ರಹಣ ಇತ್ತು, ಇವರೆಲ್ಲರೂ ಕೂಡ ಬಂದರು. ಆರ್ದ್ರಾಂಗ ಸಪದಿ ನಿಮಜ್ಜನಾತ್ಸರಸ್ಯಾಂ ಕಣ್ವಸ್ಯ ದ್ವಿಜ ವೃಷಭಸ್ಯ ವಲ್ಲಭಾಯಾಮ್. ಅಲ್ಲೂ ಸರೋವರ, ಅದು ಕಣ್ವ ತೀರ್ಥ ಅಂತ ಹೆಸರು, ಸರೋವರ ಇದೆ. ಅಲ್ಲಿ ಇವರೆಲ್ಲ ಮೊದಲು ಸ್ನಾನ ಮಾಡಿದ್ರು. ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡೋದಕ್ಕಿಂತ ಮೊದಲು ಇಲ್ಲೊಂದು ಕಡೆ ಸರೋವರದಲ್ಲಿ ಸ್ನಾನ ಮಾಡಿಕೊಂಡು, ಸರೋವರ ಬಾವಿ ಅಲ್ಲೆಲ್ಲ ಸ್ನಾನ ಮಾಡಿ ಮುಂದೆ ಸಮುದ್ರಕ್ಕೆ ಹೋಗೋದು ಒಂದು ಪದ್ಧತಿ. ಅಲ್ಲಿ ಇವರೆಲ್ಲ ಸ್ನಾನ ಮಾಡಿದ್ರು. ಖರಕಿರಣೋಪರಾಗಹೇತೋ, ಸೂರ್ಯನ ಗ್ರಹಣ. ಗ್ರಾಮದ ಜನ ಎಲ್ಲ ಬಂದಿದ್ರು. ಸಕಲಾಹ ಸಬಾಲ ವೃದ್ಧಾಹ, ವಯಸ್ಕರಾದವರಿದ್ರು, ಬಾಲಕರಿದ್ರು, ಮುದುಕರಿದ್ರು, ಮಹಿಳೆಯರಿದ್ರು, ಎಲ್ಲ ಥರದ ಜನರು ಕೂಡ ಅಲ್ಲಿದ್ದರು. ಅಲ್ಲಿ ಆಚಾರ್ಯರು ಕೂಡ ಹೋಗಿದ್ರು, ಅವರ ಪರಿವಾರ ಇತ್ತು. ಇವ್ರನ್ನೆಲ್ಲ ನೋಡಿ ಜನರಿಗೆ ಬಹಳ ಆನಂದ. ಎಲ್ಲರೂ ಕೂಡ ಆಚಾರ್ಯರಿಗೆ ನಮಸ್ಕಾರ ಮಾಡಿದರು, ಮಾತಾಡಿಸಿದ್ರು. ಕೆಲವರಿಗೆ ಮಾತ್ರ ಆಚಾರ್ಯರ ಬಗ್ಗೆ ವೈರ. ಅವರು ಮುಖ ಗಂಟು ಹಾಕೊಂಡು ಒಂದು ಕಡೆ ದೂರದಲ್ಲೇ ನಿಂತಿದ್ರು. ನಾಶ್ಚರ್ಯಂ ದ್ವಯಮಪಿ ಸ್ವಭಾವತಂತ್ರಂ. ಸಜ್ಜನರನ್ನು ನೋಡಿದ್ರೆ ಸಂತೋಷ ಆಗ್ತದೆ, ದುರ್ಜನರನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಸಜ್ಜನರನ್ನು ನೋಡಿದ್ರೆ ಮುಖ ಗಂಟು ಹಾಕ್ಕೊಂಡಿರುವಂತೆ ಅನಿಸ್ತದೆ. ಅದು ಅವರವರ ಸ್ವಭಾವ. ಪ್ರಾಯ ಇಲ್ಲಿ ನಾರಾಯಣ ಪಂಡಿತರು ಆಚಾರ್ಯ ಜೊತೆಗೆ ಇದ್ದಿರಬೇಕು. ಈ ಹಿಂದಿನ ಎಷ್ಟೋ ಘಟನೆಗಳನ್ನು ನಾರಾಯಣ ಪಂಡಿತರು ಬೇರೆ ಬೇರೆಯವರ ಮೂಲಕ ಕೇಳಿ ಗ್ರಂಥಬದ್ಧಗೊಳಿಸಿದ್ರು. ಇದು ಈ ಕೆಲವು ಘಟನೆಗಳೇನಿವೆಲ್ಲ ಇವು ಅವರು ಅಲ್ಲೇ ಇದ್ದಿರಬೇಕು ಅಂತ ಕಾಣಿಸ್ತದೆ, ಇದ್ದಿರಬಹುದು. ಹಾಗೆ ಜನರಿಗೆ ಆ ದೂರ ಕೆಲವರು ನಿಂತು ಆಚಾರ್ಯರನ್ನ ನಿಂದನೆ ಮಾಡ್ತಿದ್ರಲ್ಲ, ಆ ನಿಂದನೆ ಮಾಡುವ ಜನರನ್ನು ನೋಡಿ ಆಚಾರ್ಯ ಅಭಿಮಾನಿಗಳಿಗೆ, ಭಕ್ತರಿಗೆ ಸ್ವಲ್ಪ ದುಃಖವೇ ಆಯಿತು. ಈ ಜಗದ್ಗುರುಗಳನ್ನು ಯಾಕೆ ನಿಂದನೆ ಮಾಡ್ತೀರಿ ಅಂತ ಜನ ಕೂಡ ಅನ್ಕೊಂಡಿದ್ರು. ಬರೇ ಜನ ಅನ್ಕೊಳ್ಳೋದು ಮುಖ್ಯ ಅಲ್ಲ, ಅಲ್ಲಿರುವ ಸಮುದ್ರಕ್ಕೂ ಕೂಡ ಅಸಮಾಧಾನ ಆಯಿತು. ಮಾಮೈನಂ ಭುವನ ಗುರುಂ ವಿನಿಂದತೇತ್ಥಂ ನಿರ್ಭತ್ಸ್ಯಾಭ್ಯಪದತಿವೋತ್ತರಂಗಹಸ್ತಃ ಸಂಕ್ಷೋಭೀ ಘನ ಘನ ಘೋಷ ಘೋರ ವೇಷಃ ಸಂಭ್ರಂಭೀ ಖಲ ದಮನಾಯ ಸಿಂಧುರಾಜ. ಈ ವೈಶಿಷ್ಟ್ಯ ಇದು ನೋಡ್ರಿ. ಈ ಶ್ಲೋಕ ಒಂದು 2-3 ಸರಿ ನೀವು ಆಮೇಲೆ ಬೇಕಾದ್ರೆ ಓದ್ಕೊಳ್ರಿ. ಸಮುದ್ರ ಆ ಗ್ರಹಣದ ಸಂದರ್ಭದಲ್ಲಿ ಪ್ರಕ್ಷುಬ್ಧ ಆಗಿ ಹೇಗೆ ಬರ್ತಿರ್ತದಲ್ಲ ದಡದ ಕಡೆ, ಅದರ ಭಯಂಕರವಾದ ಶಬ್ದ, ಅದರ ಗರ್ಜನೆ ಅದಿಲ್ಲಿ ಕೇಳಿಸ್ತದೆ. ಮಾಮೈನಂ ಭುವನ ಗುರುಂ ವಿನಿಂದತೇತ್ಥಂ ನಿರ್ಭತ್ಸ್ಯಾಭ್ಯಪದತಿವೋತ್ತರಂಗಹಸ್ತಃ ಸಂಕ್ಷೋಭೀ ಘನ ಘನ ಘೋಷ ಘೋರ ವೇಷಃ ಸಂಭ್ರಂಭೀ ಖಲ ದಮನಾಯ ಸಿಂಧುರಾಜ. ಯಾಕೆ ಜಗದ್ಗುರುಗಳನ್ನು ಬೈತಿದ್ದೀರಿ ನೀವು ಅಂತ ಸಮುದ್ರ ರಾಜನಿಗೂ ಅಸಮಾಧಾನ ಆಯಿತು. ಹಾಗೆ ಅವನೇನ್ ಮಾಡಿದ, ಅವನ ತರಂಗಗಳಿವೆಲ್ಲ, ತರಂಗಗಳೇ ಅವನ ಕೈಗಳು. ಕೈ ಮೇಲೆತ್ತಿ ಸಂತೋಷ ಆದಾಗ, ದುಃಖ ಆದಾಗ ಕೈ ಮೇಲೆತ್ತಿ ನಾವು ಯಾರನ್ನಾರು ಕರಿತೀವಲ್ಲ, ತರಂಗಗಳೆಂಬ ಕೈಗಳನ್ನು ಮೇಲೆತ್ತಿ ಆತ ದಡದ ಕಡೆ ಓಡೋಡಿ ಬರ್ತಿದ್ದಾನೆ. ಘನ ಘನ ಘೋಷ ಘೋರ ವೇಷ. ಅವನ ಆ ತೆರೆಗಳು, ಆ ಗರ್ಜನೆ ಅದೆಲ್ಲ ಬಹಳ ಘೋರವಾಗಿತ್ತು. ಸಂಭ್ರಂಭಿ, ಉತ್ಸಾಹ ಅವನಿಗೆ. ಯಾಕೆ ಉತ್ಸಾಹ ಅಂದರೆ, ಈ ಮೂರ್ಖರಾದವರು ಆಚಾರ್ಯನ ನಿಂದನೆ ಮಾಡೋರಿದ್ರಲ್ಲ, ಅವರು ದಮನ ಮಾಡಬೇಕು ಅಂತ. ಅದಕ್ಕಾಗಿ ಆತ ಅಲ್ಲಿ ಬರ್ತಿದ್ದ. ಮತ್ತೆ ಉಳಿದ ಕಡೆಗಿಂತ ಆ ಕಣ್ವ ತೀರ್ಥದಲ್ಲಿರೋ ಸಮುದ್ರ ಇದೆಯಲ್ಲ, ಅದು ಯಾವತ್ತೂ ಕೂಡ ಸ್ವಲ್ಪ ಪ್ರಕ್ಷುಬ್ಧವೇ. ಗ್ರಹಣ ಆದಿರ್ತ ಸ್ವಲ್ಪ ಹೆಚ್ಚು ಪ್ರಕ್ಷುಬ್ಧ ಇದ್ದಿರಬೇಕು. ಸಾಮಾನ್ಯವಾಗಿ ಈ ಸಮುದ್ರ ಅಂತ ಅನ್ನೋದು, ಸಮುದ್ರ ಅಥವಾ ನದಿಗಳು ಸ್ವಲ್ಪ ಕ್ರಮವಾಗಿ ಇಳಿಜಾರಿರ್ತದೆ. ಮೊದಲು ಪಾದ, ಆಮೇಲೆ ಮೊಣಕಾಲು, ಆಮೇಲೆ ಸೊಂಟ ತನಕ, ಎದೆ ತನಕ, ಮುಖದ ತನಕ ಬರುವಂತೆ ನೀರಿರ್ತದೆ. ಆದರೆ ಆ ಕಣ್ವ ತೀರ್ಥದಲ್ಲಿ ಇವತ್ತಿಗೂ ಅಲ್ಲಿ ಎಚ್ಚರಿಕೆ ಕೊಡ್ತಾರೆ. ನಾವು ನಮ್ಮ ಗುರುಗಳು ಪೇಜಾರ ಸ್ವಾಮಿಗಳ ಜೊತೆಗೆ ಅಲ್ಲಿ ಹೋದಾಗ ನೀರಿಗೆ ಇಳಿಬೇಡ್ರಿ, ಅದೇನಿದೆ ಅಂದರೆ ಇದ್ದಕ್ಕಿದ್ದಂತೆ ಕೆಲವು ಕಡೆ ಇಳಿಜಾರಿದೆ. ಭಾಳ 8-10 ಅಡಿ, 10-15 ಅಡಿ ಸ್ವಲ್ಪ. ಯಾಕಂದರೆ ನೀರಿರೋದ್ರಿಂದ ಗೊತ್ತಾಗೋಲ್ಲ. ಇದ್ದಕ್ಕಿದ್ದಂತೆ ಇಳಿಜಾರು ಕುಸಿದು ಬಿದ್ದೇ ಬಿಡ್ತದೆ. ನೀವು ಬಿದ್ದೇ ಹೋಗ್ತೀರಿ, ಎಳ್ಕೊಂಡು ಹೋಗಿಬಿಡ್ತದೆ ನೀರು. ಅದರಿಂದ ಅಲ್ಲಿ ಹೋಗಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅಂಥ ಕೆಲವು ಪ್ರದೇಶಗಳು ಅಲ್ಲಲ್ಲಿ ಇರ್ತಿರ್ತವೆ. ಹೀಗೆ ಸಮುದ್ರ ಕೆಲವು ಕಡೆ ಶಾಂತ, ಕೆಲವು ಕಡೆ ಪ್ರಕ್ಷುಬ್ಧ. ಕಣ್ವ ತೀರ್ಥದಲ್ಲಿ ಬಹುತೇಕ ಸಂದರ್ಭದಲ್ಲೆಲ್ಲ ಪ್ರಕ್ಷುಬ್ಧವೇ ಸಮುದ್ರ.
ಅಲ್ಲಿ ಗ್ರಹಣದಲ್ಲಿ ಸ್ನಾನ ಮಾಡಬೇಕು ಅಂದ್ರೂ ಬಹಳ ಸೂಕ್ಷ್ಮವಾದ ಜಾಗಗಳನ್ನು, ಆಯ್ಕೆ ಮಾಡಿದ ಜಾಗಗಳನ್ನೇ ಅವಲಂಬಿಸಬೇಕು. ಮಧ್ವಾಯ ಪ್ರಣತಮಿರೋ ವ್ಯಧಾತ್ ಸಮುದ್ರ, ದುಷ್ಟರನ್ನ ದಮನ ಮಾಡಿದ ಸಮುದ್ರ ರಾಜ. ಆದರೆ ಆಚಾರ್ಯರಿಗೆ ಆತ ನಮಸ್ಕಾರ ಮಾಡಿದ. ಹೇಗೆ ನಮಸ್ಕಾರ ಮಾಡಿದ ಅಂತಂದ್ರೆ, ವೀಚಂಗೈ ಅಧಿಕತರೈ ರಿಹಾಧಿ ವೇಲಂ, ಅವನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂಗಾಂಗಗಳು ಬೇಕಲ್ಲ, ಕೈ ಕಾಲು ತಲೆ ಎಲ್ಲ ಬೇಕಲ್ಲ, ಅವನ ತರಂಗಗಳಿವೆಯಲ್ಲ, ಆ ತರಂಗಗಳೇ ಅವನ ಅಂಗಾಂಗಗಳು. ಸಂಮೋದಾತ್ ತರಳ ತರಹ, ಯಾರು ದೊಡ್ಡವರು ಬಂದ್ಬಿಟ್ರೆ ಕೂತವ್ರನ್ನ ಗಡಿಬಿಡಿಸಿ ಎದ್ದು ಮೈ ಮೇಲೆ ಶಾಲು ಏನೋ ಇದ್ದು ಪುಸ್ತಕ ಎಲ್ಲ ಗಡಿ ಇಟ್ಟು ಬಿಸಾಕಿ ಎದ್ದು ಓಡಿ ಕರ್ಕೊಂಡ್ ಬರ್ತೀವಲ್ಲ, ಆ ಥರ ಇವನು ಸಮುದ್ರ ಚಂಚಲ ಆಗಿಬಿಟ್ಟಿದ್ದಾನೆ. ಧೃತಾಭಿಗಾಮಿ, ಅವಸರದಿಂದ ಆಚಾರ್ಯರನ್ನ ಎದುರುಗೊಳ್ಳಿಕ್ಕೆ ಹೋಗ್ತಿದ್ದಾನೆ. ಗಂಭೀರ ಸ್ವನ ನುತಿಮಾನ್, ಅವನ ಸಮುದ್ರದ ಮೊರೆತ ಇದೆಯಲ್ಲ, ಆ ಮೊರೆತವೇ ಆತ ಆಚಾರ್ಯರಿಗೆ ಸಲ್ಲಿಸಿದ ಸ್ತೋತ್ರ. ಸುಫೇನ ಹಾಸಹ, ಮುಗುಳ್ನಗೆ ಯಾವುದು ಅಂದ್ರೆ ಅಲ್ಲಿ ಸಮುದ್ರದಲ್ಲಿ ನೊರೆ ಇದೆಯಲ್ಲ, ನೊರೆಯೇ ಅವನ ಮುಗುಳ್ನಗೆ. ಹೀಗೆ ಆಚಾರ್ಯರಿಗೆ ಆತ ನಮಸ್ಕಾರ ಮಾಡ್ತಿದ್ದಾನೆ ಅನ್ನುವಂತೆ ಕಾಣಿಸಿತು. ವಸ್ತುತಃ ಆಚಾರ್ಯರಿಗೂ ಆ ಸಮುದ್ರಕ್ಕೂ ಒಂದು ಹೋಲಿಕೆ ಇದೆ. ಏನು ಹೋಲಿಕೆ? ಒಂದು ವ್ಯತ್ಯಾಸ ಬಿಟ್ಟರೆ ಉಳಿದೆಲ್ಲ ಹೋಲಿಕೆ ಅಂತಾರೆ ಕವಿಗಳು. ಅದೇನಂದ್ರೆ, ಇಬ್ಬರದು ಗೋಲೀಲೆ, ಇಬ್ಬರು ಲೀಲಾ ಮಾಡ್ತಾರೆ. ಯಾವಾಗದ್ರ ಮೂಲಕ ಲೀಲಾ ಮಾಡ್ತಾರೆ ಅಂದ್ರೆ ಗೋವುಗಳ ಮೂಲಕ ಲೀಲಾ. ಗೋವು ಅಂತಂದ್ರೆ ಆಕಳು ಅದಲ್ಲ, ಇಲ್ಲಿ ಗೋ ಅಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ನೀರು, ಆಚಾರ್ಯರಿಗೆ ಸಂಬಂಧಪಟ್ಟಂತೆ ಗೋವು ಅಂದ್ರೆ ವಾಣಿ. ಗೋ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಇರೋದ್ರಿಂದ ಸಮುದ್ರ ತನ್ನ ನೀರಿನ ಅಪಾರವಾದ ಜಲರಾಶಿಯ ಮೂಲಕ ತನ್ನ ವೈಭವವನ್ನು ತೋರಿಸ್ತಾನೆ. ಆಚಾರ್ಯರು ತಮ್ಮ ವಾಗ್ವಿಲಾಸದ ಮೂಲಕ ಜನರಿಗೆ ವೈಭವ ತೋರಿಸ್ತಾರೆ. ಇಬ್ಬರು ಅಗಾಧ, ಆಳವಾದ ವ್ಯಕ್ತಿತ್ವ ಇಬ್ಬರದು. ಸಮುದ್ರ ಆಳ ಅಂತೂ ಗೊತ್ತು, ಆಚಾರ್ಯರು ಆಳ ಇದ್ದವರೇ, ಅದ್ಭುತವಾದ ವ್ಯಕ್ತಿತ್ವ ಇದ್ದವರೇ. ನೋಲ್ಲಂಘ್ಯವು ವಿವಿಧ ಗುಣ ಪ್ರಕಾಶ ರತ್ನವು. ಸಮುದ್ರವನ್ನ ಬೇಕಾಬಿಟ್ಟಿಯಾಗಿ ಯಾವುದೋ ಹಳ್ಳ ದಾಟಿದಂತೆ ದಾಟುವಂತಿಲ್ಲ. ಸಮುದ್ರವನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಎಚ್ಚರಿಕೆನೇ ಇರಬೇಕು. ದೊಡ್ಡ ದೋಣಿಯೋ ಹಡಗೋ ಬೇಕಾಗ್ತದೆ ಸಮುದ್ರ ದಾಟಲಿಕ್ಕೆ. ಆಚಾರ್ಯರನ್ನು ಯಾವ ವಾದಿಯು ಯಾವ ಕಲೆಯಲ್ಲೂ, ಸಂಗೀತ, ಬಲ ಮತ್ತೆ ಇನ್ಯಾವುದೇ ವಿಷಯದಲ್ಲೂ ಆಚಾರ್ಯರನ್ನು ಯಾರೂ ದಾಟಿದ್ದಿಲ್ಲ. ಮತ್ತೆ ವಿವಿಧ ಗುಣ ಪ್ರಕಾಶ ರತ್ನವು. ಸಮುದ್ರದಲ್ಲಿ ಆಳದಲ್ಲಿ ರತ್ನಗಳು, ಆಚಾರ್ಯರಲ್ಲಿ ಗುಣ ಅನ್ನುವ ರತ್ನ. ಆದರೆ ಆಚಾರ್ಯರಲ್ಲಿ ಒಂದು ರೀತಿಯಾದಂಥ ಲಾವಣ್ಯ ಇತ್ತು. ಆಚಾರ್ಯರಲ್ಲಿ ಒಂದು ರೀತಿಯಾದ ಲಾವಣ್ಯ, ಸಮುದ್ರದಲ್ಲಿಯೂ ಒಂದು ರೀತಿಯಾದ ಲಾವಣ್ಯ. ಆಚಾರ್ಯರ ಲಾವಣ್ಯ ಜನರಿಗೆ ಬೇಕಾದ ಲಾವಣ್ಯ ಆಗಿತ್ತು. ಆದರೆ ಸಮುದ್ರಕ್ಕೆ ಬೇಕಾದಲ್ಲ, ಸಮುದ್ರದ ಲಾವಣ್ಯ ಎಲ್ಲರಿಗೂ ಬೇಕಾದಲ್ಲ, ಮತ್ತೆ ಯಾವಾಗಲೂ ಬೇಕಾದಲ್ಲ. ಇಲ್ಲಿ ಲಾವಣ್ಯ ಅಂದರೆ ಆಚಾರ್ಯರಲ್ಲಿ ಲಾವಣ್ಯ ಅಂತ ಸೌಂದರ್ಯ, ವ್ಯಕ್ತಿತ್ವದ ಆಕರ್ಷಣೆ. ಅದು ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಬೇಕಾದದ್ದೇ. ಸಮುದ್ರದ ಲಾವಣ್ಯ ಅಂದರೆ ಉಪ್ಪು, ಲವಣ ಅಂದರೆ ಉಪ್ಪು. ಸಮುದ್ರದ ಉಪ್ಪು ಎಲ್ಲ ಜನರಿಗೂ ಎಲ್ಲ ಕಾಲಕ್ಕೂ ಬೇಕಾದಲ್ಲ. ಕೆಲವೇ ಸಂದರ್ಭದಲ್ಲಿ ಹಿತಮಿತವಾಗಿ ಅಷ್ಟಿದ್ರೆ ಅದು ಬೇಕು, ಇಲ್ಲದ್ರೆ ಬೇಡ. ಇದೊಂದು ಗುಣ ಬಿಟ್ಟರೆ ಆಚಾರ್ಯರಿಗೂ ಸಮುದ್ರಕ್ಕೂ ಒಂದು ಹೋಲಿಕೆ ಇತ್ತು ಅಂತ. ಇವೆಲ್ಲ ಸ್ವಾರಸ್ಯ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಆಚಾರ್ಯರು ಅಲ್ಲಿ ಋಗ್ವೇದವನ್ನ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸಮುದ್ರ ಸ್ನಾನ ಮಾಡಿದ್ರು, ಒಮ್ಮೆ ಗ್ರಹಣ ಸ್ಪರ್ಶ ಆದ್ಮೇಲೆ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಮುಂದೆ ಏನು ಮಾಡಬೇಕು? ಅಲ್ಲಿ ಒಂದು ತಾಸಿನ ಗ್ರಹಣ ಇದ್ರೆ ಜಪ ತಪ ಎಲ್ಲ ಮಾಡಬೇಕಲ್ಲ. ಇದು ನೋಡ್ರಿ, ಇದನ್ನ ಗಮನ ಇಟ್ಕೊಂಡಿರಿ. ಇಂಥದನ್ನ ಮಾಡಿದ್ದು ನಾನು ಎಲ್ಲೂ ಕೇಳಲಿಲ್ಲ. ನಾನು ಮಾಡಬೇಕು ಅಂತ ವೈಯಕ್ತಿಕವಾಗಿ ನಾನು ಮಾಡ್ತೀನಿ, ಆದರೆ ಇಲ್ಲಿ ಕೇಳಿಲ್ಲ. ನೀವು ಆ ಸಂದರ್ಭದಲ್ಲಿ ಜಪ ತಪ ಕೂತ್ಕೊಂಡು ಜಪಮಣಿ ಹಿಡಿದು ಈ ಬೆರಳುಗಳನ್ನು ಹಿಡಿದು ಜಪ ಮಾಡೋದಕ್ಕಿಂತ ಪ್ರವಚನ ಮಾಡೋದು, ಜ್ಞಾನ ಕಾರ್ಯ ಮಾಡೋದು ಇದು ಹೆಚ್ಚು ಮುಖ್ಯ. ಯಾವ ಕಾಲಕ್ಕೂ ರಾಮನಾಮವನ್ನು ಕೋಟಿಗಟ್ಟಲೆ ಜಪ ಮಾಡೋದಕ್ಕಿಂತ ರಾಮನಾಮದ ಅರ್ಥ ತಿಳ್ಕೊಂಡು ಒಂದೇ ಸರಿ ಅಂದರೆ ಹೆಚ್ಚು ಮುಖ್ಯ. ಇದು ಹೇಳಿದರೆ ಜನರಿಗೆ ಅದು ಸುಲಭವಾಗಿ ಗ್ರಾಹ್ಯ ಆಗೋದಿಲ್ಲ. ಅದು ಜನಕ್ಕೆ ಜ್ಞಾನದ ಚಟುವಟಿಕೆ, ಸೂಕ್ಷ್ಮವಾದ ಅರ್ಥವನ್ನು ಅನುಸಂಧಾನ ಮಾಡುವಂಥ ವಿಷಯ ಅವೆಲ್ಲ ಹೆಚ್ಚು ಬೇಕಾಗೋದಿಲ್ಲ. ಅವರಿಗೆ ಹೊರಗಿನ ಧರ್ಮದ ಹೊರಗಿನ ಒಂದು ರೂಪ ಇದೆಯಲ್ಲ, ಅದೇ ಹೆಚ್ಚು ಪ್ರಿಯ ಜನರಿಗೆ. ಆಚಾರ್ಯರು ಗ್ರಹಣದ ಸಂದರ್ಭದಲ್ಲಿ ಜಪ ಮಾಡಲಿಲ್ಲ, ಓಂಕಾರ ಜಪ ಮಾಡ್ಬೋದಿತ್ತು. ಅವರು ಶಿಷ್ಯರಿಗೂ ನೀವು ನಿಮ್ಮ ಜಪ ಮಾಡ್ರಿ ಅಂತ ಹೇಳ್ಬೋದಿತ್ತು. ವಿಷ್ಣು ಸಹಸ್ರನಾಮ ಅನ್ರಿ, ನಾರಾಯಣ ವರ್ಮ ಅನ್ರಿ ಅಂತ ಹೇಳ್ಬೋದಿತ್ತು. ಯಾವುದನ್ನೂ ಮಾಡಲಿಲ್ಲ. ಋಗ್ವೇದ ಪ್ರವಚನ ಮಾಡಿದ್ರು. ಇಂಥದನ್ನು ರೂಢಿಸ್ಕೋಬೇಕು ನಾವು. ಅಲ್ಲೊಂದು ಸ್ವಚ್ಛವಾದ ಜಾಗದಲ್ಲಿ ಕೂತ್ಕೊಂಡು ಅತಿಚಿರ ಐತರೇಯ ಶಾಖಾ ಅಂದರೆ ಇತರಾದೇವಿಯ ಮಗನಾದ ಭಗವಂತ, ಆತ ಅದನ್ನು ಕಂಡುಕೊಂಡದ್ದು, ಅದನ್ನು ಉಪದೇಶ ಮಾಡಿದ ಜನರಿಗೆ.
ಮಹಿದಾಸ ಅಂತ ಅವನ ಹೆಸರು. ಆತ ಹೇಳಿದ ಇತರೆಯ ಸೂಕ್ತಗಳನ್ನು ಅಂದರೆ ಋಗ್ವೇದಗಳನ್ನ ಅತ್ಯಂತ ಸುಂದರವಾಗಿ ಜನರಿಗೆ ಪ್ರವಚನ ಮಾಡಿದರು. ಒಂದು ಕಡೆ ಸಮುದ್ರದ ಮೊರೆತ, ಆದರೆ ಅಷ್ಟು ಮೊರೆತ ಇದ್ದರೂ ಕೂಡ ಆಚಾರ್ಯರ ಗಂಭೀರವಾದ ಧ್ವನಿ ಎಲ್ಲರಿಗೂ ತಲುಪುವಂತಿತ್ತು. ಆಚಾರ್ಯರ ಧ್ವನಿ ಆ ಸಮುದ್ರದ ಮೊರೆತವನ್ನು ಕೂಡ ಕಡಿಮೆ ಮಾಡಿತ್ತು. ಆದರೆ ಆಚಾರ್ಯ ಜೋರಾಗಿ ಕಿರಿಚ್ತಿರ್ಲಿಲ್ಲ, ಜೋರಾಗಿ ಏನೋ ಬೊಬ್ಬೆ ಹೊಡೆದಂಗೆ ಕೇಳಿಸ್ತಿರ್ಲಿಲ್ಲ. ಅಲ್ಲೇ ಅದು ಆಚಾರ್ಯರ ಧ್ವನಿ ಬಹಳ ಗಂಭೀರವಾಗಿತ್ತು. ಶ್ರಾವ್ಯತ್ವಂ ವಹತಿ ತಥಾಪ್ಯಹೋ ಸ್ವನೋಸ್ಯ. ಯಾರು ಕೆಲವರಿಗೆ ಆಚಾರ್ಯರ ಪರಿಚಯ ಇರಲಿಲ್ಲ. ಒಂದು ಕಡೆ ಈ ಸಮುದ್ರ, ಮತ್ತೊಂದು ಕಡೆ ಈ ಜನಸಾಗರ. ಆ ಜನಸಾಗರ ಎಲ್ಲ ಆಚಾರ್ಯರನ್ನು ನೋಡಬೇಕು ಅಂತ ಅಲ್ಲಿಗೆ ಬಂತು ಅತ್ಯಂತ ಸಂತೋಷದಿಂದ. ವೇದಗಳ ನಿಜವಾದ ಅಂತರಾರ್ಥವನ್ನು ಹೇಳ್ತಿದ್ದಾರಲ್ಲ ಈ ಆಚಾರ್ಯರು, ಎಂಥ ನಿಪುಣರು ಇವರು. ಇಂಥ ಆಚಾರ್ಯರನ್ನ ಕೆಲವು ಮಂದಿ ವೇದದ್ವೇಷಿ ಅಂತಾರಲ್ಲ. ಇದು ಈಗಲೂ ಆಗ ಮಾತ್ರ ಅಲ್ಲ, ಯಾಕೆಂದ್ರೆ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ಬರೇ ವೇದವಾಕ್ಯಗಳನ್ನು ಉದಾಹರಿಸಲಿಲ್ಲ, ಪುರಾಣದ ವಾಕ್ಯಗಳನ್ನು ಹೇರಳವಾಗಿ ಉದಾಹರಿಸಿದ್ರು. ಇದು ಕೆಲವು ಮಂದಿಗೆ ಪುರಾಣ ಏನ್ರಿ ಉದಾಹರಿಸೋದು, ಆ ಪುರಾಣ ಎಲ್ಲ ಅಂದ್ರೆ ಕೆಲಸಕ್ಕೆ ಬಾರದೇ ಇದ್ದ ಮಂದಿ ಪ್ರವಚನ ಮಾಡೋದು, ಕೆಲಸಕ್ಕೆ ಬಾರದೇ ಇದ್ದ ಮಂದಿಯೇ ಅದನ್ನು ಶ್ರವಣ ಮಾಡೋದು ಅಂತ ಭಾವನೆ ಇತ್ತು. ಈಗಲೂ ಇದೇ ಮಾತ್ರ, ಇದು ಬದಲಾಗಿಲ್ಲ. ಪುರಾಣಗಳಿಗೆ ಸರಿಯಾದ ಅರ್ಥ ತಿಳ್ಕೊಂಡು ತತ್ವ ಜಿಜ್ಞಾಸಿಗಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳೋದೇನಿದೆ ಆ ಕಾಲಕ್ಕೆ ಇರಲಿಲ್ಲ. ಅದರಿಂದ ಈ ಆಚಾರ್ಯರು ವೇದ ವಿರೋಧಿಗಳು ಅಂತ ಕೆಲವು ಅಪಪ್ರಚಾರ ಮಾಡ್ತಿದ್ರು. ವಸ್ತುತಃ ವೇದದ ನಿಜವಾದ ಅರ್ಥಾರ್ಥವನ್ನು ಇವರೇ ಹೇಳಬೇಕಾದವರು. ಇವರನ್ನು ವೇದದ್ವೇಷಿಗಳು ಅಂತಂತಾರಲ್ಲ ಕೆಲವು ಮಂದಿ, ಅವ್ರು ಮೂರ್ಖರು ಅಂತ ಜನ ಆ ಜನರನ್ನೇ ಬೈದರು. ಧಿಕ್ ಧಿಕ್ ತಾನಿತಿ ಜನತಾ ಜಗಾದ ತತ್ರ ಸಾಶ್ಚರ್ಯಾತ್ ಕಿಲ ಕಲಿತಾಂಜಲಿ ನಮಂತಿ. ನಮಸ್ಕಾರ ಮಾಡಿದ್ರು ಆಚಾರ್ಯರಿಗೆ. ಮತ್ತೆ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋದ್ರು. ಅವರ ಪಾದಕಮಲಗಳನ್ನು ಮುಟ್ಟಿ, ದೇವತೆಗಳು ಅವರ ಪಾದಕಮಲಗಳ ಧೂಳಿಯನ್ನು ಸ್ವೀಕಾರ ಮಾಡ್ತಾರೆ, ಅಂಥವರಲ್ಲಿ ನಮಸ್ಕಾರ ಮಾಡಿ ಹೊರಟೋದ್ರು. ಹೊರಟೋದ್ರು ಅಂದ್ರೆ ಗ್ರಹಣ ಬಿಡುವ ಸಮಯ ಆಗಿತ್ತು. ಆಚಾರ್ಯ ಜೊತೆಗೆ ಅವರೆಲ್ಲ ಸ್ನಾನ ಮಾಡಿದರು. ಸಮುದ್ರದ ತೆರೆಗಳು ಬರ್ತಾ ಇತ್ತು. ಅದು ಹೇಗೆ ಅಂತಂದ್ರೆ ಕರಿನಿಕರೈರಿಹಿ ಇವ ಅನಿವಾರ್ಯೈಹಿ. ದೊಡ್ಡ ಸಮುದ್ರದ ಈ ಆನೆಗಳ ಹಿಂಡು ಬಂದಂತೆ ಸಮುದ್ರದ ತೆರೆಗಳು. ಜನ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಜನ ಆ ತೆರೆಗಳ ಹೊಡೆತಕ್ಕೆ ಬಿದ್ದೇ ಬಿಡ್ತಿದ್ರು. ಆ ಬಿದ್ದದ್ದು ನೋಡಿ ಕೆಲವರು ನಗುತ್ತಿದ್ರು. ಯಾರಿಗೇನು ಪ್ರಾಣಾಪಾಯ ಆಗಲಿಲ್ಲ, ಇನ್ನು ಪರಸ್ಪರ ಹಾಸ್ಯ ಮಾಡ್ತಾ ಇದ್ರು ಜನ. ನೋಡಿ ಬಿದ್ದುಬಿಟ್ಟಿಲ್ಲ ಅಂತ ಇವ್ರು ಅವ್ರಿಗೆ ಅನ್ನೋದು, ಅವ್ರು ಇವ್ರಿಗೆ ಅನ್ನೋದು, ಹೀಗೆ ನಡೆದಿತ್ತಷ್ಟೆ. ಆಚಾರ್ಯರು ತಾವು ಸ್ನಾನಕ್ಕೆ ಇಳಿದ್ರು. ದೊಡ್ಡದೊಂದು ತೆರೆ ಬಂದು ಅವರನ್ನು ಮುಳುಗಿಸಿತು. ಅವರೇನು ಬೀಳಲಿಲ್ಲ. ನಿಂತಲ್ಲೇ ಆಚಾರ್ಯರ ಸ್ವರೂಪ ಜನರಿಗೆ ಕಾಣದಂತಾಯ್ತು. ಅದನ್ನು ನೋಡಿ ಕೆಲವು ಜನರಿಗೆ ನಗುವಂತೆ ಆಯ್ತಂತೆ. ನೋಡ್ರಿ, ಇವು ದೊಡ್ಡ ಜಗದ್ಗುರುಗಳಂತೆ, 3 ಜಗತ್ತು ಗೆದ್ದವರಂತೆ, ಒಂದು ಯಾವುದೋ ಸಣ್ಣ ತೆರೆ ಬಂದರೆ ಇವ್ರನ್ನ ಮುಚ್ಚಿ ಹಾಕಿಬಿಡ್ತದೆ ಅಂತ ಜನ ಮಾತಾಡ್ಕೊಂಡ್ರು. ಆದರೆ ಸಜ್ಜನರಾದವರು ಆ ದುರ್ಜನರ ಮಾತನ್ನ ಗಣನೆ ತಗೊಳ್ಳೇ ಇಲ್ಲ. ಅವರು ತಗೊಳ್ಳಿಲ್ಲ, ಆಚಾರ್ಯರು ತಗೊಳ್ಳಿಲ್ಲ. ಯಾಕೆಂತಂದ್ರೆ ನರಿ ಊಳಿಟ್ರೆ, ನರಿ ಏನಾದ್ರು ಬಂದು ಕಿರಿಚಾಡಿದರೆ ನಾಯಿಗೆ ಭಯ ಆಗ್ತದೆ. ಯಾಕಂದ್ರೆ ನಾಯಿಗಿಂತ ಸ್ವಲ್ಪ ನರಿ ತೋಳ ಪ್ರಬಲ. ನರಿಯ ಗರ್ಜನೆಗೆ, ನರಿಯ ಊಳಿಡುವಿಕೆಗೆ ನಾಯಿ ಹೆದರಿತ್ತು, ನಾಯಿ ಗೊಂದಲಗೊಂಡಿತ್ತು. ಸಿಂಹ ಗೊಂದಲಗೊಳ್ತದನು? ಸಿಂಹ ಗೊಂದಲಗೊಳ್ಳೋದಿಲ್ಲ. ಆದ್ರಿಂದ ಆಚಾರ್ಯರು ಇದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಮುಂದೆ ಆಚಾರ್ಯ ಏನು ಮಾಡಿದ್ರು ಅಂದರೆ, ಈ ಜನರಿಗೆ ಸುಲಭವಾಗಿ ಸ್ನಾನ ಮಾಡ್ಲಿಕ್ಕೆ ಅನುಕೂಲ ಆಗಬೇಕಲ್ಲ, ಅದಕ್ಕಾಗಿ ಅವ್ರು ಏನು ಮಾಡಿದರು, ಜನ್ಮಸ್ಥಿತ್ಯವಸಿತಿದಾಯಿನಂ ಕಟಾಕ್ಷಂ. ಸಮುದ್ರದ ಕಡೆ ಸಮುದ್ರದ ಕಡೆಗೆ ಒಂದ್ಸರಿ ಕಣ್ಣು ಹಾಯಿಸಿದರು. ಸಮುದ್ರ ಕ್ಷಣಾರ್ಧದಲ್ಲಿ ಶಾಂತ ಆಗೋಯ್ತು. ಒಂದು ತನ್ನ ಸಮುದ್ರಕ್ಕೆ ಸಹಜವಾದಂತಹ ಮೊರೆತ, ಆ ಅಲೆಗಳ ಆರ್ಭಟ ಅದನ್ನು ಕಡಿಮೆ ಮಾಡಿಕೊಂಡು ಒಂದು ಸಾಧಾರಣವಾದ ಸರೋವರದಂತೆ, ತೀರಾ ಸರೋವರದಂತೆನೂ ಅಲ್ಲ, ಸ್ವಲ್ಪ ಅದರಲ್ಲೇ ಅಲೆಗಳನ್ನು ಕಡಿಮೆ ಮಾಡ್ಕೊಳ್ತಾರೆ. ಆಚಾರ್ಯರ ಕಟಾಕ್ಷ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಇದನ್ನೆಲ್ಲ ಕೊಡುವಂಥ ಕಟಾಕ್ಷ. ಅದು ಮುಂಚನ್ ಸಂಚಲನವಭೂ ತಟಾಕ ದೇಶ. ತಟಾಕ ಅಂದರೆ ಒಂದು ಕೆರೆ ಅಂತ ಆಯಿತು ಸಮುದ್ರ. ಇಷ್ಟೆಲ್ಲ ಆಚಾರ್ಯರು ಜಗತ್ತಿಗೆ ತಮ್ಮ ಮಹಿಮೆ ಏನು, ತಮ್ಮ ದೈಹಿಕ ಬಲ ಏನು, ತಮ್ಮ ವಿದ್ಯಾಬಲ ಏನು ಅಂತ ಅನ್ನೋದನ್ನೆಲ್ಲ ತೋರಿಸಿದ್ರು. ಆದರೆ ದುರ್ಜನರಿಗೆ ಮಾತ್ರ ಆಚಾರ್ಯರ ಬಗ್ಗೆ ಯಾವ ಗೌರವವೂ ಮೂಡಲಿಲ್ಲ. ಏನು ಆಶ್ಚರ್ಯ ಅಲ್ಲ, ಯಾಕಂದ್ರೆ ಸಜ್ಜನರಿಗೆ, ಯಾರು ಪುಣ್ಯಾತ್ಮರನ್ನು ನೋಡಿದರೆ, ಮಹಾತ್ಮರನ್ನು ನೋಡಿದರೆ ಗೌರವ. ದುರ್ಜನರಿಗೆ ಅಂಥ ಗೌರವ, ಮಹತ್ವ, ಬುದ್ಧಿ ಏನು ಬರೋದೇ ಇಲ್ಲ. ಆ ಕೆಟ್ಟ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳೇ ಯೋಗ್ಯ. ಅದು ಹಾಗೆ ಇರ್ತದೆ.
ಇನ್ನು ಮುಂದೆ ಆಚಾರ್ಯ ಕೆಲವು ಅದ್ಭುತ ಲೀಲೆಗಳನ್ನು ತೋರಿಸ್ತಾರೆ, ಅದನ್ನು ನೋಡ್ರಿ. ಆಚಾರ್ಯ ದೈಹಿಕ ಬಲ ಹೇಗಿತ್ತು ಅಂತ. ಒಂದು ಬಾರಿ ಒಬ್ಬ ಜಟ್ಟಿ ಬಂದಂತೆ ಆಚಾರ್ಯ ಹತ್ರ. ಅವನು ಒಬ್ಬ ಬ್ರಾಹ್ಮಣನೇ. ಬ್ರಾಹ್ಮಣರಾದವರು ಕೂಡ ಆ ಕಾಲದಲ್ಲಿ ಅಷ್ಟು ಬಲಾಢ್ಯವಾದ ಶರೀರ ಇದ್ದವರಾಗಿದ್ರು. ಆ ಜಟ್ಟಿಯನ್ನು ಆಚಾರ್ಯ ಹೇಗೆ ಮಣಿಸಿದ್ರು ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಅದೇನು ಆಚಾರ್ಯ ಆ ಜಟ್ಟಿ ಜೊತೆ ಕುಸ್ತಿ ಹಿಡಿಲಿಲ್ಲ, ಮತ್ತೆ ಕುಸ್ತಿ ಹಿಡಿದು ಪಟ್ಟು ಹಾಕಿ ಚಿತ್ತು ಮಾಡಿ ತೋರಿಸಿದ್ದಲ್ಲ. ಅದು ಕೇವಲ ಅವನನ್ನು ತನ್ನ ದೈಹಿಕ ಬಲ ಹೇಗೆ ಏನನ್ನು ಸೂಕ್ಷ್ಮವಾಗಿ ತೋರಿಸಿದಂಥ ಒಂದು ಉದಾಹರಣೆ. ಇವನಿಗೆ ಸಂಸ್ಕೃತದಲ್ಲಿ ಗಂಡವಾಟ ಅಂತ ಕರೆದಿದ್ದಾರೆ. ಗಂಡವಾಟ ಅಂತಂದ್ರೆ ಅದು ಸಂಸ್ಕೃತದಲ್ಲಿ ತುಳು ಭಾಷೆಯಲ್ಲಿ ಕೋಡಿಂಜಾಡಿ, ಅದನ್ನ ಈಗ ಕೋಡಿಂಬಾಡಿ, ಈ ನಮ್ಮ ವಾಟೆ, ಈಗ ನಮ್ಮೆಲ್ಲ ಈ ಬಾಗೆ ವಾಡಿ, ಗಣೇಶ ವಾಡಿ ಅಂತೆಲ್ಲ ಹೇಳ್ತಾವೆ. ಆ ವಾಡಿಯೇ ವಾಟ. ಅದೇ ತುಳು ಭಾಷೆಯಲ್ಲಿ ಅಂದ್ರೆ ಬಾಡಿ, ಬಾಡ, ಬಾಡಿ, ಬಾಡ ಅಂತ ಕೂಡ ಒಂದು ಊರಿದೆ ನಿಮ್ಗೆ ಗೊತ್ತು, ಇಲ್ಲೇ ಈ ಸಂಕೇಶ್ವರದ ಹತ್ರ. ಈಗ ಇವೆಲ್ಲ ವಾಟ, ವಾಡಿ, ವಾಡೆ, ಬಾಡ, ಬಾಡಿ ಆ ಥರ. ಈಗ ಇದು ಕೋಡಿಂಬಾಡಿ. ಆ ಊರಿನ ಹೆಸರೇ ಜಟ್ಟಿಗೆ. ಅವನ ವೈಯಕ್ತಿಕ ಹೆಸರು ಏನು ಅಂತ ಇಲ್ಲಿ ಕೊಟ್ಟಿಲ್ಲ. ಅದನ್ನು ಸಂಸ್ಕೃತದಲ್ಲಿ ಗಂಡವಾಟ ಅಂತ ಹೇಳ್ತಾರೆ. ಆ ಗಂಡ ಅಂದ್ರೆ ಒಂದೇನೋ ತುದಿ, ಒಂದ್ ಕಡೆ ತುದಿ ಅಂತ ಹೀಗೇನೋ ಅರ್ಥ ಕಾಣಿಸ್ಬೇಕು. ಒಂದು ಚೂಪಾದ ಪ್ರದೇಶವೋ ಒಂದು ಯಾವುದೋ ಮೂಲೆ, ಹೀಗರ್ಥ. ಅದನ್ನೇ ಗಂಡವಾಟ, ಕೋಡಿಂಬಾಡಿ ಅಂತಿದ್ದದನ್ನ, ಕೋಡಿಂಜಾಡಿ ಅಂತಿದ್ದದನ್ನ ಸಂಸ್ಕೃತದಲ್ಲಿ ಗಂಡವಾಟ ಅಂತ ಯಾಕೆ ಹೇಳಿದ್ರು? ಅಲ್ಲಿ ಬಾಡಿ, ಇಲ್ಲಿ ವಾಟ, ಸರಿ. ಗಂಡ ಯಾಕೆ ಕೋಡಿ, ಅದು ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಗೋವಿಂದಾಚಾರ್ಯ ಕೂಡ. ತುಳು ನಾಡಿನಲ್ಲಿ ಇದ್ದವರು, ಅವರ ಶಬ್ದದ ಮೂಲ ಎಲ್ಲ ತಿಳಿದವರು, ಅವರೇ ಹೇಳಬೇಕಷ್ಟೆ. ಹೀಗೆ ಕೋಡಿಂಜಾಡಿ ನಾರಾಯಣ ಪಂಡಿತರು ಅಲ್ಲಿ ತಮ್ಮ ಭಾವಪ್ರಕಾಶಕದಲ್ಲಿ ಬರೆದ ಶಬ್ದ. ಈಗಿರೋ ಶಬ್ದ ಕೋಡಿಂಬಾಡಿ ಅಂತ. ಅವನು ಅಣ್ಣ ತಮ್ಮಂದ್ರು ಇಬ್ರು ಕೂಡಿ ಬಂದ್ರಂತೆ, ತಮ್ಮನ ಜೊತೆಗೆ ಬಂದ ಅವನು. ಯಾಕೆ ಬಂದ ಅಂತಂದ್ರೆ ಅವನಿಗೇನೋ ಒಂದು ಹೆಮ್ಮೆ, ಒಂದು ಸ್ವಲ್ಪ ರೀತಿಯಾದ ಮದ ಇತ್ತು. ಆಚಾರ್ಯ ಎಲ್ಲ ಪಂಡಿತರು, ಅದೆಲ್ಲ ಸರಿ, ಬುದ್ಧಿ ಬಲದಲ್ಲಿ ವಾದ ಮಾಡಿದರೆ ಇವ್ರು ಯಾರು ಸೋಲಿಸದೇ ಇರ್ಬೋದು. ನಮ್ಮ ದೇಹ ಬಲ, ನಾವು ಜಟ್ಟಿಗಳು, ಇದರಲ್ಲಿ ಆಚಾರ್ಯರಿಗೆ ಏನು ಪ್ರವೇಶ ಇರಲಿಕ್ಕಿಲ್ಲ ಅಂತ ಅವನಿಗೊಂದು ಆಚಾರ್ಯ ಇತ್ತು. ಜನ ಕೂಡ ಆ ಜಟ್ಟಿಗೂ ಅದೇ ಭಾವನೆ, ಕೆಲವು ಜನರಿಗೂ ಕೂಡ. ನೋಡೋಣ ಆಚಾರ್ಯ, ನಾವು ಈಗೊಂದು ಪರೀಕ್ಷೆ ಮಾಡಿಬಿಡೋಣ. ವಿದ್ಯಾಬಲದಲ್ಲಿ ಷಡಂಗ ಸಮೇತವಾದ ವೇದ, ಪುರಾಣ, ಯಜ್ಞ, ಅದ್ರ ಬಗ್ಗೆ ಎಲ್ಲ ಪರೀಕ್ಷೆ ಆಗಿ ಹೋಗಿದೆ. ಇದು ಒಂದು ಪರೀಕ್ಷೆ ಮಾಡಿಬಿಡೋಣ. ಹೆಚ್ಚು ಕಡಿಮೆ ಆಚಾರ್ಯ ಈ ಸಂದರ್ಭದಲ್ಲಿ 60-70 ವರ್ಷ. ಆಚಾರ್ಯರ ಅವತಾರ ಸಮಾಪ್ತಿ ಆಗುವಂಥ ಕಾಲ ಇದೆಲ್ಲ. ಜನರಿಗೂ ಅದೇ ಭಾವನೆ. ಯಾಕಂದ್ರೆ ಅವ್ರು ಪರೀಕ್ಷೆ ಕಾಣ, ಆಚಾರ್ಯ ಬಲ ಪರೀಕ್ಷೆ ಮಾಡಬೇಕು ಅಂತ. ಅವರು ಬಂದ್ರಂತೆ ಆಚಾರ್ಯರು, ಇಬ್ರು ಜಟ್ಟಿಗಳು ಬಂದಿದ್ದಾರೆ, ತಮಗೊಂದು ಸ್ವಲ್ಪ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೇಳೋದು ಸೇವೆ ಅಂತ, ಮಾಡ್ಲಿಕ್ಕೆ ಬಂದಿದ್ದು ಪರೀಕ್ಷೆ. ಸೇವೆ ಅಂದ್ರೆ ಆಚಾರ್ಯ ಬಟ್ಟೆ ಒಗೆದು, ಅದು ಆಚಾರ್ಯ ಪುಸ್ತಕಗಳನ್ನ ಎತ್ಕೊಂಡು, ಆಚಾರ್ಯ ದೇವರ ಸಾಮಾನುಗಳ ಪೆಟ್ಟಿಗೆಗಳನ್ನ ಹಾಕ್ಲಿಕ್ಕೆ ಸಾಗಿಸಿ, ಆ ಸೇವೆ ಅಲ್ಲ. ಮತ್ತೆ ಪರೀಕ್ಷೆಯೇ ಒಂದು ಸೇವೆ. ಆಚಾರ್ಯರು ಆಗಲಿ ಬರಲಿ ಅಂತಂದ್ರಂತೆ. ನಿನ್ನ ಬಲ ನೀನು ಪ್ರಕಟ ಮಾಡು, ನಿನ್ನ ಶಕ್ತಿ ತೋರಿಸು ಅಂತ ಜಟ್ಟಿಗೆ ಹೇಳಿದ್ರಂತೆ. ವಸ್ತುತಃ ಆ ಜಟ್ಟಿ ಅವನು ಸೋಲಿಸಿದ್ರು ಅಂತ ಮುಂದೆ ಹೇಳ್ತಾರಲ್ಲ, ಆ ಜಟ್ಟಿಯ ವಸ್ತುತಃ ಬಲ ಏನು ಅದನ್ನೂ ಒಂದು ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿ ಕಾಂತಾವರ ಅಂತ, ಈಗ ಉಡುಪಿ ಜಿಲ್ಲೆಯಲ್ಲಿದೆಯೋ ಮಂಗಳೂರು ಜಿಲ್ಲೆಯಲ್ಲಿದೆಯೋ ನಂಗೆ ಅಷ್ಟೆಲ್ಲ ಸ್ಪಷ್ಟವಾಗಿ ನೆನಪಿಲ್ಲ. ಕಾಂತಾವರ ಅಂತ ಒಂದು ಊರು, ಅದನ್ನು ಶ್ರೀಕಾಂತೇಶ್ವರ ಸದನ, ಕಾಂತೇಶ್ವರ ದೇವಾಲಯ ಅಲ್ಲಿದೆ. ಆ ದೇವಾಲಯಕ್ಕೆ ಒಂದು ದೀಪಸ್ತಂಭವನ್ನು ತರಬೇಕಾಗಿತ್ತು. ಈ ಮರದ ದೀಪಸ್ತಂಭ ಇರ್ತದೆ, ಕಟ್ಟಿಗೆ ದೀಪಸ್ತಂಭ. ಅದಕ್ಕೆ ಆಮೇಲೆ ಹಿತ್ತಾಳೆ ಕವಚ ಹಾಕಿ, ತಾಮ್ರದ ಕವಚ ಹಾಕಿ ಏನೋ ಮಾಡ್ತಿರ್ತಾರೆ. 30 ಜನ ಬಲಿಷ್ಠರಾದಂಥ ವ್ಯಕ್ತಿಗಳು ಆ ದೀಪಸ್ತಂಭವನ್ನು ಅಲ್ಲೆಲ್ಲಿಂದಲೋ, ಅದನ್ನು ಕಾಡಿನಿಂದ ಊರಿಗೆ ತರಬೇಕಲ್ಲ, ಆ ಥರ ಅದನ್ನು ತರೋ ಪ್ರಯತ್ನ ಮಾಡಿದ್ದಾರೆ. ಇವನೇನಂದ, ನೀವು ಹೊರಲಿಕ್ಕೆ 30 ಜನ ಯಾಕೆ, ನಾವು ಒಬ್ಬನೇ ತೊಗೊಂಡ್ಬರ್ತೀನಿ ಅಂತ. 30-40 ಜನರ ಶಕ್ತಿ ಇದ್ದ ವ್ಯಕ್ತಿ, ಮನುಷ್ಯ ಅವನು. ಅಂಥದ್ದನ್ನ ಅವನೊಬ್ಬನೇ ಹೊತ್ಕೊಂಡು ಎಲ್ಲ ಸಮೀಪದ ಪ್ರದೇಶದಿಂದ ಇಲ್ಲಿ ತಂದು ಇಟ್ಟಿದ್ದ ದೀಪಸ್ತಂಭಕ್ಕೆ. ಮತ್ತೆ ಅವನು ಇನ್ನೊಂದು ಶಕ್ತಿ ಇತ್ತು. ದೊಡ್ಡ ದೊಡ್ಡ ತೆಂಗಿನ ಮರಗಳಿರ್ತಾವಲ್ಲ, ಅದರ ತುದಿಯಲ್ಲಿ ತೆಂಗಿನ ಕಾಯಿಗಳಿದ್ರೆ ಉಳಿದವರಲ್ಲಿ ಏನು ಮಾಡ್ತಾರೆ, ಮೇಲೆ ಹತ್ತಿ ಅದನ್ನು ಕಿತ್ತಾರೆ. ಇವನು, ನೀವು ಅಲ್ಲಿ ಮೇಲೆ ಹತ್ತಿ ಹಾಕಿ ಕೀಳ್ತೀರಿ, ನಾನು ಅಂದಮೇಲೆ ನಿಮಗೆ ಕಾಯಿಗಳು ಉದುರಿಸ್ಕೊಡ್ತೀನಿ ಅಂತ. ನಮ್ಮಲ್ಲಿ ಕೆಲವು ಹುಡುಗರು ಯಾವ್ದಾದ್ರು ಸಣ್ಣ ಸಣ್ಣ ಎಳೆ ಗಿಡಗಳಿದ್ರೆ ಕೆಳಗೆ ಹೋಗಿ ಗಿಡ ಅಗಾಡಿಸ್ತಾರೆ. ಆಮೇಲಿಂದ ಹೂವು ಹಣ್ಣು ಉದುರ್ತಾವಲ್ಲ, ಸಣ್ಣ ಸಣ್ಣ ಗಿಡ. ಮತ್ತೆ ಅದರ ಗಿಡದ ಕಾಂಡ ಒಂದು ಅಡಿನೂ ಅದರ ವ್ಯಾಸ
ಭಾಳ ಇರ್ಲಿಕ್ಕಿಲ್ಲ ಅಂಥ ಮರಗಳು. ಇದಾಗಲ್ಲ, ಇದು ತೆಂಗಿನ ಗಿಡ, ಎತ್ತರದ ತೆಂಗಿನ ಗಿಡ. ಆಹತ್ಯ ಗುರು ಗದೆಯೇ, ಜಟ್ಟಿ ಆದ್ರಿಂದ ಅವನಿಗೆ ಯಾರೋ ಸನ್ಮಾನ ಮಾಡಿರ್ಬೇಕು ಗದೆ ಕೊಟ್ಟು. ಆ ಗದೆ ತಗೊಂಡು ಗಿಡಕ್ಕೆ ಅಪ್ಪಳಿಸ್ತಿದ್ದ. ಹೊಡೆದ್ರೆ ಆ ಗಿಡ ನಡುಗಿ ಆ ಕಾಯಿಗಳೆಲ್ಲ ಮೇಲಿಂದ ಉದುರ್ತಿದ್ದು. ಅದವನ ಬಲ. ಏತಾದೃಕ್ ಬಲ ವಿಭವ, ಇದು ಅವನ ಶಕ್ತಿ. ಪರೀಕ್ಷೆ ಮಾಡ್ಲಿಕ್ಕೆ ಬಂದವನ ಶಕ್ತಿ ಇದು. ಇವ್ರೇನು ಹೇಳಿದ್ರು ಆಚಾರ್ಯರು, ನೋಡ್ರಿ ನಾವೇನು ನಿಮ್ಮ ಜೊತೆ ಕುಸ್ತಿ ಹಿಡಿಯೋಲ್ಲ, ಏನೋ ಒಂದು ಯುದ್ಧ, ಮಲ್ಲ ಯುದ್ಧ ಯಾವುದು ಬೇಡ. ನಾವು ಸನ್ಯಾಸಿಗಳು, ಮಂತ್ರ ಹೇಳೋದು, ಪಾಠ ಮಾಡೋದು ಇದೇ ನಮ್ಮ ಕೆಲಸ, ಪೂಜೆ ಮಾಡೋದು. ನಾವು ಪೂಜೆ ಮಾಡ್ಲಿಕ್ಕೆ ಕೂತಾಗ ನೀವು ನಮ್ಮನ್ನು ಮುಟ್ಲಿಕ್ಕೂ ಅದು ಉಚಿತ ಅಲ್ಲ. ನಾವು ಮೈಲಿಗೆಯಲ್ಲಿ ಇದ್ದೇವೆ ಈಗ, ಆದರೆ ಮಂತ್ರ ಹೇಳ್ತಾ ಇರ್ತೀವಿ. ಮಂತ್ರ ಹೇಳುವಾಗ, ವೇದ ಮಂತ್ರವನ್ನು ನಾವು ಹೇಳುವಾಗ ನೀವು ನಮ್ಮ ಕುತ್ತಿಗೆ ಹೊತ್ತಿ ಹಿಡಿಬೇಕು. ನಮ್ಮ ಕಂಠದಿಂದ ಮಂತ್ರ ಹೊರ ಬರೋದು ಅಂತ ನೀವು ಮಾಡಬೇಕು. ಅಷ್ಟೇ ದೊಡ್ಡ ಕೆಲಸ ಏನಲ್ಲ. ಎಷ್ಟು ದೊಡ್ಡ ಜಟ್ಟಿಗಾದರೂ ಕುತ್ತಿಗೆ ಹೆಚ್ಚಿಕಿದ್ರೆ ಕಿರಿಕಿರಿ ಆಗ್ತದೆ. ಅದರಿಂದ ಸ್ವಲ್ಪ ಹಿಂಗೆ ಸಿಕ್ಕಿದ್ರು, ಭಾಳ ಹೆಚ್ಚಿಕಿದ್ ಬಿಟ್ಟು ನೀವು ಜಟ್ಟಿ ಏನಾದ್ರು ಕೊಂದೇ ಹಾಕೊಂಡು ಜಟ್ಟಿ ಹತ್ರ ಹೋದಾಗ ನಿಮ್ಮ ಅವನ ಕುತ್ತಿಗೆ ತನಕ ನಿಮ್ಮ ಕೈ ಹೋಗದೆ ಇರುವಂತ ಅವ್ನು ತಪ್ಪಿಸ್ಕೋತಾನೆ, ಅದು ವಿಷಯ ಬೇರೆ. ಆದರೆ ಸಿಕ್ಕಿಬಿದ್ರೆ ಅವ್ನು ಕುತ್ತಿಗೆನ ಹಿಡಿದ್ರೆ ಭಾಳ ಅವನು ಸಾಯ್ಲಿಕ್ಕೇನು ಭಾಳ ಕಾಲ ಇಲ್ಲ. ಇವನ್ನೆಲ್ಲ ಮರವ ಸ್ಥಳಗಳು ಅಂತ ಕರೀತಾರೆ. ಆಯಿತು, ಇವರೇನು ಮಾಡಿದರು, ಆಚಾರ್ಯರು ಮಂತ್ರ ಹೇಳಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಕಡೆ ಕೂತು, ಏತಾದೃಕ್ ಬಲವಿಭವ ಸತಸ್ಯ ಕಂಠಂ ತಜ್ಜೇಷ್ಠ, ಅಣ್ಣ ತಮ್ಮ. ತಮ್ಮ ವಯಸ್ಸಿನ ಸಣ್ಣವನಾದ್ದರಿಂದ ಸ್ವಲ್ಪ ಹೆಚ್ಚು ಬಲ ಇರ್ತದೆ, ಅಣ್ಣನ ಸ್ವಲ್ಪ ಹೆಚ್ಚು ಕಡಿಮೆ ಬಲ ಕಡಿಮೆ ಅಂತ ತಿಳ್ಕೊಳ್ಳೋದು. ಉಭೌ ಸಮಂ ಗೃಹೀತ್ವ, ಕುತ್ತಿಗೆಯನ್ನು ಇಬ್ರು ಇವನೊಂದ್ ಕಡೆಯಿಂದ ಅವನೊಂದ್ ಕಡೆ ಹೆಚ್ಚಿಗಿದ್ರು. ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ, ಸಾಕಷ್ಟು ಬಲ ಪ್ರಯೋಗ ಮಾಡಿದರು. ಆದರೆ ಆಚಾರ್ಯರ ಮಂತ್ರ ಆ ಪಠಣದ ಒಂದು ಕ್ರಮ ಏನಿತ್ತು ಅದನ್ನು ತಪ್ಪಿಸ್ಲಿಕ್ಕೆ ಆಗಲೇ ಇಲ್ಲ ಇವರಿಗೆ. ಮತ್ತೇನಾಯ್ತು ಅಂದರೆ ಬಲ ಬಹಳ ಒಂದೇ ಕಡೆ ಕೇಂದ್ರೀಕರಿಸಿದ್ರಿಂದ ಇಬ್ಬರಿಗೂ ಮೈ ಬೆವತ್ತು ಹೋಯ್ತು, ಸಾಕಾಗಿ ಹೋಯ್ತು ಅವ್ರಿಗೆ. ಬೆವರಿ ಒಂದು ಕಡೆ ಕೂಡುವಂಗಾಯ್ತು. ಆಚಾರ್ಯ ಏನು ಮಾಡಿದ್ರು, ಓ ಭಾಳ ಧನ್ಯವಾಯ್ತು ನಿಮಗೆ, ತಡೀರಿ ನಮ್ಮ ಶಿಷ್ಯರು ಬರ್ತಾರೆ, ಸ್ವಲ್ಪ ಗಾಳಿ ಹಾಕ್ತಾರೆ ಅಂತಂದ್ರು. ಆ ಸದ್ಯದಲ್ಲಿಂತ ಶಿಷ್ಯರು ಬಂದು ಛತ್ರ ಚಾಮರಗಳೆಲ್ಲ ಇರ್ತಾವಲ್ಲ, ಅದು ಯಾವುದೋ ಮತ್ತೊಂದು ಸ್ವಲ್ಪ ಬೀಸಣಿಕೆ ತಂದು ಇವ್ರಿಗೆ ಗಾಳಿ ಹಾಕಿದ್ರು. ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಮಾಡಿದ್ರು. ಮುಕ್ತ ಅಯಃ ಕಠಿಣ ತರತ್ವಚಂ ಶಿರೋಧಿಂ ಪರ್ಯಾಯ ಸ್ಫುಟವಚನಾಂ ನಿಬೇತು ಕೌ. ಮತ್ತೊಂದು ಪ್ರಯತ್ನ ಮಾಡಿದ್ರು. ಅದು ಶಿರೋಧಿ ಅಂದರೆ ಕಂಠ. ಅದು ಹೇಗೆ ಆಯಿತು ಅಂದ್ರೆ ಕೊನೆಗೆ ಅವ್ರು ಏನು ಅನಿಸ್ತು ಅದನ್ನು ಹಿಡಿದಾಗ, ಅಯಃ ಕಠಿಣ ತರತ್ವಚಂ, ಕಬ್ಬಿಣಕ್ಕಿಂತ ಬಿರುಸಾದಂಥ ಯಾವ್ದಾದ್ರು ವಸ್ತುವನ್ನು ಒತ್ತಿ ಹಿಡಿತಿದ್ದೀವೇನೋ ಅಂತ. ಯಾವ್ದಾದ್ರು ಪೈಪ್, ಕಬ್ಬಿಣದ ರಾಡ್, ಇದನ್ನು ನಾವು ಕೈಯಿಂದ ಏಕೆ ಒತ್ತಿ ಹಿಡಿಲಿಕ್ಕೆ ಸಾಧ್ಯ? ಪರ್ಯಾಯ ಸ್ಫುಟವಚನ, ಕ್ರಮವಾಗಿ ಆಚಾರ್ಯದ ವಾಣಿ ಸ್ಪಷ್ಟವಾಗಿದೆ. ಕೊನೆಗೆ ಭೂಮಿಯಲ್ಲಿ ಕುಸಿದು ಬಿದ್ದರು, ಅವರು ಸೋತೆ ಹೋದರು ಇಬ್ರು ಗಂಟವಾಟರು. ಮತ್ತೆ ಆಶ್ವಸ್ತವು, ಆಚಾರ್ಯ ಅವ್ರಿಗೆ ಸಮಾಧಾನ ಮಾಡಿದರು. ಅವ್ರಿಗೆ ಹೇಳಿದ್ರು, ಸಾಯ್ತು ಇನ್ನು ಇದನ್ನ ಬಿಡ್ರಿ, ನನ್ನ ಕುತ್ತಿಗೆ ಹೆಚ್ಕೋ ಪ್ರಯತ್ನ ಬಿಡ್ರಿ, ಬೇರೆ ಒಂದು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೆಲದ ಮೇಲೆ ನಾನು ಬೆರಳು ಇಡ್ತೀನಿ, ನಾನು ಒಂದು ಬೆರಳು ಇಡ್ತೀನಿ, ಆ ಬೆರಳನ್ನು ನೀವಿಬ್ರು ಸೇರಿ ಎತ್ತರಿ, ಯಾರು ಒಬ್ಬರಾದರೂ ಎತ್ತರಿ, ಇಬ್ಬರಾದರೂ ಎತ್ತರಿ ಅಂತ ಹೇಳಿದ್ದಿರ್ಬೇಕು. ಸಂಘರ್ಷ ಪ್ರಸಭರಸಾದಪಿ ಪ್ರಯತ್ನವು ಸಾಮರ್ಥ್ಯಂ ಏಯತು ರಿಮೋನ ಕಂಪನೆ ಸ್ಯಾಹ. ಇಬ್ರು ಕೂಡಿ ಪ್ರಯತ್ನ ಪಟ್ಟಿರುತ್ತೆ ಆಚಾರ್ಯರು ಒಂದು ಬೆರಳನ್ನು ಎತ್ತಬೇಕು ಅಂತ. ಏನು ಮಾಡಿದ್ರು ಬೆರಳೇ ಅಳಗಾಡಲಿಲ್ಲ. ಅದು ಅಳಗಾಡೋದು ಇರಲಿ, ಎತ್ತೋದು ಇರಲಿ, ಅದನ್ನು ಅಳಗಾಡಿಸ್ಲಿಕ್ಕೂ ಇವ್ರಿಗೆ ಸಾಮರ್ಥ್ಯ ಸಿಗಲಿಲ್ಲ. ಅಂಥ ಅದ್ಭುತವಾದ ಸಾಮರ್ಥ್ಯವನ್ನು ಅಲ್ಲಿ ತೋರಿಸಿದರು. ಇದಕ್ಕೆಲ್ಲ ಅಣಿಮಾ ಮಹಿಮಾ ಮೊದಲಾದ ಲೀಲೆಗಳನ್ನ ಕರೀತಾರೆ. ಇದು ಗರಿಮಾ ಅಂತ, ಅಷ್ಟು ಭಾರ ಆಗಿಬಿಟ್ಟಿತ್ತು. ಈ ಹಿಂದೆ ಒಂದು ಕಡೆ ಬಂದಿತ್ತು. ಆಚಾರ್ಯ ಶಿಷ್ಯರಲ್ಲೇ ಕೆಲವರು ಗೃಹಸ್ಥರು, ಬ್ರಹ್ಮಚಾರಿಗಳು, ಕೆಲವರು ಯತಿಗಳು, ಅವ್ರಿಗೆಲ್ಲ ಭಾರಿ ಒಂದು ಉತ್ಸಾಹ ಇರ್ತಿತ್ತು. ಅವರು ಒಂದ್ಸರಿ ಒಂದೇನೋ ದರ್ಪ ಹೆಮ್ಮೆ ಅವ್ರಿಗಿದೆ ಅಂತ ಆಚಾರ್ಯ ಗೊತ್ತಾದಾಗ, ನೀವೆಲ್ಲರೂ ಸೇರಿ ನನ್ನ ಮೇಲೆ ದ್ವಂದ್ವ ಯುದ್ಧ ಮಾಡಬೇಕು ಅಂತ ಕರೆದ್ರು. 10ನೇ ಸರ್ಗದಲ್ಲಿ ಬಂದಿತ್ತು. ಆಚಾರ್ಯ ಎಲ್ಲರನ್ನೂ ಸೋಲಿಸಿ ಕಳಿಸಿಬಿಟ್ಟಿದ್ರು ಒಂದೇ ಸರಿ. ಮತ್ತೆ ಅವ್ರ ಮೈ ಮೇಲೆ ಹಿಂಗೆ ಕೈ ಇಟ್ಟು, ಅವರಿಗೆ ಮೈ ಮೇಲೆ ದೊಡ್ಡ ಗುಡ್ಡ ಬಿದ್ದಂತಾಗಿತ್ತು. ದಯವಿಟ್ಟು ಆಚಾರ್ಯ ಕೈ ತೆಗೀರಿ, ಸತ್ತು ಹೋಗ್ತೀವಿ ನಾವು ಅಂತ ಬೇಡ್ಕೊಂಡಿದ್ರು ಅವರು. ಮತ್ತೆ ಈ ಥರ ಇದು ಗರಿಮಾ ಸಿದ್ಧಿ, ಭಾರದ ಸಿದ್ಧಿ ಅಂತ ತೋರಿಸಿದ್ರಲ್ಲ. ಮತ್ತೊಂದು ಸಿದ್ಧಿಯನ್ನು ಈ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತೀವಿ. ಇದು ಲಹಿಮಾ ಸಿದ್ಧಿ, ತೀರಾ ಹಗುರ. ಅದು ಹೇಗೆ ಅಂತಂದ್ರೆ, ನಿರ್ಯತ್ನಂ ಮೊಟುಮದಿರು ಶಮಂದಹಾಸಿ
ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಘಿಮಾದಿಕೈರುಪೇತೋ ಮಧ್ವೋಭೂತ್ ತ್ರಿಭುವನ ಚಿತ್ರ ರತ್ನರಾಜ. ಈ ಘಟನೆ ಈ ಮುಂದಿನ ಘಟನೆ ಇದೆಲ್ಲಿ ನಡೀತು? ಒಂದು ನರಸಿಂಹನ ದೇವಾಲಯದಲ್ಲಿ. ಆಚಾರ್ಯರು ಅವ್ರ ವ್ಯಕ್ತಿತ್ವ ಅಂದ್ರೆ ದೊಡ್ಡ ಗುಡ್ಡ ಅಂತ ಜನರಿಗೆ ಅನ್ಸಿದ್ದಿರ್ಬೇಕು. ಆವಾಗ ಆಚಾರ್ಯ ಏನು ಹೇಳಿದ್ರು ಅಂದ್ರೆ, ಹಾಗಲ್ಲ, ನಮ್ಗೊಂದು ಬೇರೆ ಶಕ್ತಿನೂ ಇದೆ ಅಂತ ತೋರಿಸಿದ್ರು. ಆ ನರಸಿಂಹ ದೇವಾಲಯದಲ್ಲಿ, ಆ ನರಸಿಂಹ ದೇವಾಲಯ ಇದು ಈ ಕಾಂತೇಶ್ವರ ದೇವಾಲಯದಲ್ಲೇ, ಕಾಂತಾವರ ಊರಿನಲ್ಲೇ ಅಂತ ಹೇಳ್ತಾರೆ ಕೆಲವರು. ಆದ್ರೆ ಅದಲ್ಲ, ಸಮೀಪದಲ್ಲೇ ಮತ್ತೊಂದು ನಾರ್ಷ್ಯ, ನರಸ ಅದೇ ನಾರ್ಷ್ಯ ಆಗಿರಬೇಕು. ಅದನ್ನ ಮತ್ತೆ ಯಾರು ಕೆಲವರು ಮಂಜೇಶ್ವರ ಅಂತ ಕೂಡ ಹೇಳ್ತಾರೆ ಅಂತ ನಾನು ಕೇಳಿದ್ದೇನೆ. ಅಂತೂ ನರಸಿಂಹ ದೇವಾಲಯ, ನರಸಿಂಹ ದೇವಾಲಯ, ಆ ನರಸಿಂಹ ದೇವಾಲಯದಲ್ಲಿ ಇದು ನಡೆದ ಘಟನೆ ಇದು. ಏನು ಘಟನೆ ಆಯಿತು ಅಂತಂದ್ರೆ, ಒಬ್ಬ ಒಟುವನ್ನು ಕರೆದಂತೆ. ಒಟು ಅಂದ್ರೆ ಈಗ ತಾನೇ ಉಪನಯನ ಆದವನು, 8 ವರ್ಷ ಬಿಡ್ರಿ, 10-12 ವರ್ಷ ಹೋಗಿ 15-16 ವರ್ಷದ ಹುಡುಗ ಅಂತಾದ್ರೂ ತಿಳ್ಕೊಳ್ರಿ, ಏನಾರು ಇರಲಿ. ಅವನನ್ನು ಕರೆದು ನಾನು ನಿನ್ನ ಹೆಗಲ ಮೇಲೆ ಕೂಡ್ತೀನಿ, ನೀನು ಈ ನರಸಿಂಹನಿಗೆ ಪ್ರದಕ್ಷಿಣೆ ಹಾಕಬೇಕು. ಅವನಿಗೆ ಆಶ್ಚರ್ಯ, ಉಳಿದವರಿಗೂ ಆಶ್ಚರ್ಯ, ನಿಮ್ಮನ್ನ ಹೇಗೆ ಹೆಗಲ ಮೇಲೆ ಕೂಡ್ಸ್ಕೊತಾನೆ, ಅಶಕ್ತಿ ಇರ್ತದೆ ಅವನಿಗೆ ಅಂತ. ಆಗ ಆಚಾರ್ಯರು ತನ್ನ ಸಿದ್ಧಿಯನ್ನು ತೋರಿಸಿದ್ರು, ಲಘಿಮಾ ಸಿದ್ಧಿ, ಹಗುರಾಗುವಂಥ ಸಿದ್ಧಿ, ಅದನ್ನು ತೋರಿಸಿ ನಾನು ನಿನ್ನ ಹೆಗಲ ಮೇಲೆ ಕೂಡ್ತೀನಿ ಅಂದರು. ಆ ಒಟ್ಟು ಸುಮ್ಮನೆ ಒಂದೇನೋ ಸಣ್ಣ ಚೀಲ ಇಟ್ಕೊಂಡಂಗೆ ಹೆಗಲ ಮೇಲೆ ನಿರ್ಯತ್ನಾಗಿ ಆಚಾರ್ಯರನ್ನು ಹೊತ್ಕೊಂಡು ಆ ನರಸಿಂಹದೇವರಿಗೆ ಪ್ರದಕ್ಷಿಣೆ ಬಂದ. ಇದು ಒಂದು ಕಡೆ ಲಘಿಮಾ ಸಿದ್ಧಿ, ಮತ್ತೊಂದು ಕಡೆ ಗರಿಮಾ ಸಿದ್ಧಿ. ಇಂಥ ಎಲ್ಲ ಸಿದ್ಧಿಗಳನ್ನು ಆಚಾರ್ಯನ ತೋರಿಸಿದ್ರಲ್ಲ, ಇದು ತ್ರಿಭುವನ ಚಿತ್ರ ರತ್ನ ರಾಜ. 3 ಜಗತ್ತುಗಳಿಗೂ ಕೂಡ ಆಚಾರ್ಯರು ಅಣಿಮ, ಮಹಿಮಾ ಮೊದಲಾದ ಸಿದ್ಧಿಗಳನ್ನು ತೋರಿಸಿದರು. ತೋರಿಸಿ ತಮ್ಮ ವಿದ್ಯಾಬಲ, ದೇಹಬಲ ಅದರಲ್ಲೆಲ್ಲದರಲ್ಲೂ ತಾನು ಅನುಪಮ, ಅಸದೃಶ, ತನ್ನನ್ನು ಯಾರು ಮೀರಿಸುವವರಿಲ್ಲ ಅನ್ನುವಂಥ ಒಂದು ತನ್ನ ಮಹಿಮೆಯನ್ನು ಕೂಡ ತೋರಿಸಿದರು. ಮುಳ್ಳೆ ಅಲ್ಲಿ ಆ ಭಾಗವತ ತಾತ್ಪರ್ಯ ಪುಸ್ತಕದ ನೋಡಿ 7ನೇ ಭಾಗ, ಅಂದ್ರೆ ಮಹಿಮೆಗಳ ಬಗ್ಗೆನೂ ಭಾಗವತ 7ನೇ ಸಂದರ್ಭ ಒಂದು ಸ್ವಲ್ಪ ಹೇಳಿದ್ರು, ಒಂದು 2 ನಿಮಿಷದೊಳಗೆ. ಹಾಂ, ಬೆಳಿಗ್ತಾರ ಎಲ್ಲಿ ಚಿಕ್ಕನ್ ಮಗಲಿ ಬರ್ಬೇಕಾ? ಇಲ್ಲ, ನಾಳೆ ಹೇಳ್ತೀನಿ ಬಿಡ್ರಿ, ಏನು ಮುಗಿಲಿಕ್ಕೆ ಟೈಮ್ ಆಯ್ತು. ಹಾಂ, ಇರ್ಲಿ ಬಿಡಪ್ಪ, ನಾಳೆ ತೊಗೊಂಬರ್ತೀನಿ, ಅದನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ ನನಗೆ. ಇಲ್ಲಿಗೆ ಈ 16ನೇ ಶಬ್ದದ 30ನೇ ಶ್ಲೋಕ ಸಮಾಪ್ತಿಯನ್ನು ಕಂಡಿದೆ.